ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಇತ್ತೀಚಿನ ದಿನಗಳಲ್ಲಿ ಕಳೆದ 10 ವರ್ಷಗಳಿಂದ ಈಚೆಗೆ ನೋಡ್ತಾ ಹೋದರೆ ಉಡುಪಿ ಸಂಪೂರ್ಣವಾಗಿ ಬದಲಾಗ್ತಾ ಇದೆ. ಬದಲಾವಣೆಯ ಗಾಳಿ ಬೀಸಿ ಅಭಿವೃದ್ಧಿಯ ಪಥದತ್ತ ಸಾಗ್ತಾ ಇದೆ. ಒಂದಿಲ್ಲ ಒಂದು ಇಂಡಸ್ಟ್ರಿಗಳಾಗಿರ್ಬೋದು ಅಥವಾ ಮತ್ತೊಂದು ಹೊಸ ಯೋಜನೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಉಡುಪಿಗೆ ಕಾಲಿಡ್ತಾ ಇದೆ. ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಒಂದು ಮಹತ್ವವಾದಂಥ ಒಂದು ಯೋಜನೆ ಏನು ಅಂತಂದರೆ, ಭದ್ರತೆಗೋಸ್ಕರವಾಗಿ ಒಂದು ಕಚ್ಚಾ ತೈಲ ಸಂಗ್ರಹಣಾ ಘಟಕವನ್ನು ನಿರ್ಮಾಣ ಮಾಡೋದು, ಅದು ಉಡುಪಿಯಲ್ಲಿ ನಿರ್ಮಾಣ ಆಗ್ತಾ ಇದೆ. ಕಳೆದ ಒಂದು 10-50 ವರ್ಷಗಳಿಂದಲೂ ಕೂಡ ನಿರ್ಮಾಣದ ಹಂತದಲ್ಲಿತ್ತು. ಈಗ ಇತ್ತೀಚೆಗೆ ನಿರ್ಮಾಣ ಪೂರ್ಣಗೊಂಡು ಕಾಮಗಾರಿ ಕೆಲಸಗಳೆಲ್ಲ ಪೂರ್ಣಗೊಂಡು ಈಗ ಯೋಜನೆ ಸಿದ್ಧವಾಗಿ ನೆಕ್ಸ್ಟ್ ಹಂತಕ್ಕೆ ಬರ್ತಾ ಇದೆ. ಆದರೆ ಆ ಒಂದು ಯೋಜನೆಯಲ್ಲಿ ನೋಡ್ತಾ ಹೋದರೆ ಹಲವಾರು ಅವ್ಯವಹಾರಗಳಾಗಿದೆ ಅಂತಕ್ಕಂಥ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದರೆ ಅಲ್ಲಿನ ಜನರಿಗೆ ಯಾವ ರೀತಿಯಲ್ಲಿ ಈ ಒಂದು ಯೋಜನೆಯಿಂದ ಸಮಸ್ಯೆಗಳಾಗಿದೆ, ಅದೇ ರೀತಿಯಲ್ಲಿ ಆ ಯೋಜನೆಗಳಲ್ಲಿ ಯಾವ ರೀತಿಯಾದಂಥ ಒಂದು ಅವ್ಯವಹಾರಗಳಾಗಿದೆ ಅಂತಕ್ಕಂಥ ಒಂದು ವಿಚಾರವಾಗಿ ಕೂಡ ನಾವು ಇವತ್ತಿನ ದಿನ ಚರ್ಚೆಯನ್ನು ಇಟ್ಕೊಂಡಿದ್ದೇವೆ. ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ ವಿಶ್ವಾಸ ಮೀನವರು, ಸಮರ್ಥರು, ಮತ್ತು ಅದೇ ರೀತಿಯಲ್ಲಿ ಇವೆಲ್ಲ ವಿಚಾರಗಳ ಬಗ್ಗೆ ತಿಳಿದುಕೊಂಡಂಥವರು, ಮತ್ತು ಇದೇ ವಿಚಾರವಾಗಿ ಇವತ್ತಿನ ದಿನ ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ. ಅವರ ಜೊತೆ ಚರ್ಚೆಯನ್ನು ಮಾಡ್ತೇವೆ. ಇವತ್ತಿನ ದಿನ ಒಂದು ಪ್ರೆಸ್ ಮೀಟ್ ಅನ್ನು ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಪ್ರಶಾಂತ್ ಪೂಜಾರಿ, ಅಧ್ಯಕ್ಷರು, ಉಡುಪಿ ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್. ಇವತ್ತು ಇಲ್ಲಿ ಸೇರಿರುವಂತಹ ಎಲ್ಲ ಪತ್ರಕರ್ತರ ಯುವ ಕಾಂಗ್ರೆಸ್ ವತಿಯಿಂದ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸಿದ್ದೇನೆ. ಅದೇ ರೀತಿ ಇವತ್ತಿನ ಈ ಪತ್ರಿಕಾಗೋಷ್ಠಿ ಪ್ರಶಾಂತ್ ಪೂಜಾರಿ, ಅಧ್ಯಕ್ಷರು, ಉಡುಪಿ ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್. ಇವತ್ತು ಇಲ್ಲಿ ಸೇರಿರುವಂತಹ ಎಲ್ಲ ಪತ್ರಕರ್ತರ, ವಿಶೇಷವಾಗಿ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಕಾರ್ಖಾನೆಗಳು ಇವತ್ತು ಅಲ್ಲಿ ನೆಲೆ ನಿಂತಿದೆ. ಸ್ಥಳೀಯವಾಗಿ ಉಡುಪಿ ಜಿಲ್ಲೆಯ ರೈತರ, ವಿಶೇಷವಾಗಿ ಕೃಷಿ ಭೂಮಿಗಳನ್ನ ಜನರು ಇವತ್ತು ಕಾರ್ಖಾನೆಗಳಿಗೆ ನೀಡುತ್ತಿದ್ದು, ಈ ಕಾರ್ಖಾನೆಗಳಿಂದ ಜಿಲ್ಲೆಯ ಪರಿಸರದ ಮೇಲೆ ಇರ್ಬೋದು, ಆರೋಗ್ಯದ ಮೇಲೆ ಇರ್ಬೋದು, ಹಲವಾರು ಪರಿಣಾಮಗಳನ್ನು ಬೀರುತ್ತಿವೆ. ಆದರೆ ಇವತ್ತು ಇತ್ತೀಚೆಗಷ್ಟೇ ದೇಶದ ಒಂದು ಆರ್ಥಿಕ ಭದ್ರತೆ ಇರ್ಬೋದು, ಪೆಟ್ರೋಲಿಯಂನ ಏನು ಭದ್ರತೆ ಇದೆ ಅದರ ಬಗ್ಗೆ ಒಂದು ISPRL ಎಂಬ ಕಂಪನಿ ಕಳೆದ 5 ವರ್ಷದಿಂದ ಇವತ್ತು ಸ್ಥಾಪಿತವಾಗಿದೆ. ಇವತ್ತು ಅದು ತನ್ನ ಕನ್ಸ್ಟ್ರಕ್ಷನ್ ಅನ್ನು ಪೂರ್ಣ ಮಾಡಿ ಇವತ್ತು ಆಪರೇಷನ್ಗೆ ಶುರು ಹಚ್ಕೊಂಡಿದೆ. ಆದರೆ ಇವತ್ತು ದೇಶದ ಏನು ಭದ್ರತೆ ಇದೆ, ಯುದ್ಧದ ಸಮಯದಲ್ಲಿ ಏನು ನಮಗೆ ಇಡೀ ದೇಶಕ್ಕೆ ಕ್ರೂಡ್ ಆಯಿಲ್ನ ಏನು ಸ್ಟೋರೇಜ್ ಬೇಕು, ಆ ನಿಟ್ಟಿನಲ್ಲಿ ಒಂದು ಜನರು ಇವತ್ತು ದೇಶದ ಭದ್ರತೆ ಅಂತ ಹೇಳಿ ತಮ್ಮ ಕೃಷಿ ಭೂಮಿಯನ್ನು ಅಥವಾ ತಮ್ಮ ಮನೆಗಳನ್ನು ಬಿಟ್ಟು ಇವತ್ತು ದೇಶಕ್ಕೋಸ್ಕರ ತ್ಯಾಗ ಮಾಡುವಂತ ಯಾವುದೇ ವಿರೋಧವನ್ನು ವ್ಯಕ್ತಪಡಿಸದೆ ಇವತ್ತು ತಮ್ಮ ಜಮೀನನ್ನು ನೀಡಿರುತ್ತಾರೆ. ಆದರೆ ಇತ್ತೀಚಿನ ಬೆಳವಣಿಗೆ ಏನಾಗಿದೆ ಅಂದರೆ ISPRL ಅವರು ಈಗ ವೀಕ್ಷಕರೇ, ಇದು ಇವತ್ತು ನಡೆದಂಥ ಒಂದು ಸುದ್ದಿಗೋಷ್ಠಿಯಲ್ಲಿ ವಿಶ್ವಾಸ ಮೀನವರು ಮಾತಾಡಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಈ ಒಂದು ISPRL ಯೋಜನೆ, ಈ ಒಂದು ಕಾಮಗಾರಿಯಲ್ಲಿ ನಡೆದಿದೆ ಅಂತಂದರೆ, ಕಾಪು ತಾಲೂಕಿನ ಪಾದೂರಿನ ಬಳಿಯಲ್ಲಿ ಒಂದು ಬೃಹತಾಕಾರದ ಒಂದು ಕಚ್ಚಾ ತೈಲ ಘಟಕ ಇದೆ. ಇದು ದೇಶದ ಒಂದು ಭದ್ರತೆಯ ದೃಷ್ಟಿಯಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕಾಮಗಾರಿ ಮತ್ತು ಅದೇ ರೀತಿಯಲ್ಲಿ ಯೋಜನೆಗಳು, ಈ ಒಂದು ಘಟಕಗಳು. ಆದರೆ ಈ ಒಂದು ಘಟಕದ ಹಿಂದಿನ ಸತ್ಯಾಸತ್ಯತೆಗಳು ಏನಿದೆ, ಅಲ್ಲಿ ಏನೆಲ್ಲ ಒಂದು ಕೆಲಸಗಳಾಗ್ತಾ ಇದೆ, ಏನೆಲ್ಲ ಒಂದು ಅವ್ಯವಹಾರಗಳಾಗ್ತಾ ಇದೆ, ಇದರ ಕುರಿತಾಗಿ ನಾವು ಚರ್ಚೆಯನ್ನು ಮಾಡ್ತೇವೆ. ವಿಶ್ವಾಸ ಮೀನವರೇ, ನೀವು ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದೀರಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನೋಡ್ತಾ ಹೋದರೆ ನೀವೇ ಹೇಳಿದಾಗೆ ಈ ಒಂದು ISPRL ಯೋಜನೆ, ಈ ಒಂದು ಕಾಮಗಾರಿಯಲ್ಲಿ ಹಲವಾರು ಅವ್ಯವಹಾರಗಳಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀರಿ. ಹಾಗಾದರೆ ಈ ಒಂದು ಯೋಜನೆ ಶುರುವಾಗಿ ಎಷ್ಟು ವರ್ಷಗಳಾಗಿದೆ, ಈಗ ಕಾಮಗಾರಿಗಳು ಯಾವ ರೀತಿಯಲ್ಲಿ ನಡೀತಾ ಇತ್ತು, ಮತ್ತು ಅದರ ಒಂದು ಇತಿಹಾಸಗಳೇನು, ಯಾರೆಲ್ಲ ಶುರು ಮಾಡಿದ್ರು ಈ ಯೋಜನೆಗಳನ್ನು, ಅದರಿಂದ ಜನರಿಗೆ ಏನು ಸಮಸ್ಯೆಗಳಾಗ್ತಾ ಇದೆ, ಮತ್ತು ಅದೇ ರೀತಿಯಲ್ಲಿ ಏನು ಅವ್ಯವಹಾರಗಳಾಗ್ತಾ ಇದೆ? ಈಗ ಅವ್ಯವಹಾರಕ್ಕಿಂತ ಹಲವಾರು ಆರೋಪಗಳು ಕೇಳಿ ಬರ್ತಿವೆ. ಈಗ ಫಸ್ಟ್ ಆಗಿ ಬೇಸಿಕ್ ಆಗಿ ಹೇಳೋದಂದರೆ ISPRL ಇದೇನಿದೆ, ಇಂಡಿಯನ್ ಸ್ಟ್ರಾಟಜಿಕ್ ಪೆಟ್ರೋಲ್ ರಿಸರ್ವ್ ಲಿಮಿಟೆಡ್ ಅಂತೇಳಿ, ಅಂದರೆ ದೇಶದಲ್ಲಿ ಈಗ ಒಂದು ಗಲ್ಫ್ ವಾರ್ ಆಗಿತ್ತು. ಗಲ್ಫ್ ವಾರ್ ಆದ ಸಂದರ್ಭದಲ್ಲಿ ದೇಶಕ್ಕೆ ಇವತ್ತು ಪೆಟ್ರೋಲ್ನ ಏನು ಕ್ರೂಡ್ ಆಯಿಲ್ನ ರೇಟ್ ಏನಿದೆ ಜಾಸ್ತಿಯಾಗಿ ನಮಗೆ ಅದೊಂದು ದಿವಾಳಿತನದ ಹತ್ರ ಹೋಗುವಂಥ ಪರಿಸ್ಥಿತಿ ಬಂದಾಗ ಒಂದು ಸ್ಟ್ರಾಟಜಿಕ್ ಆಗಿ ಒಂದು ನಮ್ಮ ಜೊತೆ ಒಂದು ಇಷ್ಟು ಸಮಯಕ್ಕೆ ನಮ್ಮ ಜೊತೆ ಸ್ಟೋರೇಜ್ ಇರಬೇಕು, ಕ್ರೂಡ್ ಆಯಿಲ್ ಸ್ಟೋರೇಜ್ ಇರಬೇಕಂತೇಳಿ ಒಂದು ಪ್ಲ್ಯಾನ್ ಮಾಡಿ ಕೇಂದ್ರ ಸರ್ಕಾರದಿಂದ ಆದಂಥ ಯೋಜನೆ. ಆದರೆ ಈಗ ಪಾದೂರ್ನ ಏನು ಘಟಕ ಇದೆ, ಇವತ್ತು ಡೇ 1 ಅವರು ಏನು ಹೇಳ್ತಾ ಬಂದಿದ್ದಾರೆ ಅಂದರೆ, ಇದು ದೇಶದ ಒಂದು ಸ್ಟ್ರಾಟಜಿ ಇದೆ, ನಮ್ಮ ದೇಶಕ್ಕೋಸ್ಕರ ಒಂದು ತ್ಯಾಗ ಮಾಡಿ ಅಂತೇಳಿ. ಈಗ ಉಡುಪಿ ಜಿಲ್ಲೆ ಅಥವಾ ಕರಾವಳಿ ಭಾಗ ಇರ್ಬೋದು, ಕರಾವಳಿ ಭಾಗದಲ್ಲಿ ಹಲವಾರು ಬೃಹತ್ ಉದ್ದಿಮೆಗಳು ತಲೆ ಎತ್ತಿವೆ. ಆದರೆ ಪಾದೂರ್ ಸಹ ಇವತ್ತು ಉದ್ದಿಮೆ ಥರನೇ ಕಾಣ್ತಿದೆ. ಯಾಕೆ ಅಂದರೆ ಇಲ್ಲಿ ತನಕ ಆದಂಥ ಯಾವುದು ಬೃಹತ್ ಉದ್ದಿಮೆಗಳಿದೆ
ಅದಕ್ಕೆ ಎಲ್ಲ ರೀತಿಯ ಹೋರಾಟಗಳು ವಿರೋಧಗಳು ಎಲ್ಲ ಬಂದಿದ್ದು, ಹಲವು ರೀತಿಯ ಹೋರಾಟಗಳು ಆದವು. ಆದರೆ ಇದಕ್ಕೆ ಯಾವುದೇ ರೀತಿಯ ಹೋರಾಟ ಇರಲಿಲ್ಲ, ವಿರೋಧ ಇರಲಿಲ್ಲ. ಯಾಕೆಂದರೆ ಒಂದೇ, ನಮ್ಮ ದೇಶಕ್ಕೋಸ್ಕರ ನಾವು ತ್ಯಾಗ ಮಾಡಬೇಕಂತೇಳಿ. ಇವತ್ತು ಅಲ್ಲಿನ ಜನರು ತಮ್ಮ ಫಲವತ್ತಾದ ಭೂಮಿ ಏನಿದೆ ಅಥವಾ ಮನೆಗಳನ್ನಿದೆ ಎಲ್ಲವನ್ನು ತ್ಯಾಗ ಮಾಡಿ ಇವತ್ತು ಆ ಕಂಪನಿಗೆ ಕೊಟ್ಟಿದೆ. ಆದರೆ ಈಗ ಮೊನ್ನೆ ನವೆಂಬರ್ನಲ್ಲಿ ಈ ಕಂಪನಿ ಏನಿದೆ 5 ವರ್ಷದಿಂದ ಕಾಮಗಾರಿ ಸ್ಟಾರ್ಟ್ ಮಾಡಿ ಇವತ್ತು ಮೊನ್ನೆ ನವೆಂಬರಲ್ಲಿ ಕಂಪ್ಲೀಟ್ ಆಗಿದೆ. ಪ್ರಧಾನಿಯವರು ಇನೋಗ್ರೇಟ್ ಮಾಡುವಂಥ ಒಂದು ಸುದ್ದಿ ಇತ್ತು. ಆದರೆ ನವೆಂಬರ್ನ ತಿಂಗಳಲ್ಲಿ ಆಡ್ನಾಕ್ ಎಂಬ ಅಬುದಾಬಿ ನ್ಯಾಷನಲ್ ಆಯಿಲ್ ಕಂಪನಿ ಅಂತ ಎಂಬ ಕಂಪನಿ ಜೊತೆ ಇವರು ಒಡಂಬಡಿಕೆ ಮಾಡಿದ್ದಾರೆ. ಏನಂದರೆ 50% ಆಫ್ ಇದರದ್ದು ಸ್ಟೋರೇಜ್ ಏನಿದೆ ಅದು ಅವರಿಗೆ ಬಿಟ್ಟು ಕೊಟ್ಟಿದ್ದಾರೆ. ಅಂದರೆ ಅವರು ಅದನ್ನು ಬಿಸ್ನೆಸ್ ಮಾಡ್ಬೋದು, ಅವರ ಕ್ರೂಡ್ ಆಯಿಲನ್ನು ತರ್ಬೋದು, ಇಲ್ಲಿ ಲೋಕಲ್ ರಿಫೈನರೀಸ್ ಏನಿದೆ, ಪೆಟ್ರೋಲಿಯಂ ರಿಫೈನರೀಸ್ ಏನಿದೆ ಅವ್ರ ಜೊತೆ ವಹಿವಾಟು ಮಾಡ್ಬೋದು. ಸೊ ಇಟ್ ಈಸ್ ಟೋಟಲಿ ಅ ಬಿಸ್ನೆಸ್ ಓರಿಯೆಂಟೆಡ್. ಸೊ ಇಷ್ಟು ಬಿಸ್ನೆಸ್ ಓರಿಯೆಂಟೆಡ್ ಆಗ್ತಿರುವಾಗ ನಾವು ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ಸಿಂದ ಏನು ಕೇಳ್ತಿದ್ದೇವೆ ಅಂದರೆ, ಈಗ ಅಷ್ಟು ನಾವು ತ್ಯಾಗ ಮಾಡಿದ್ದೇವೆ ಕರಾವಳಿ ಭಾಗದವರು. ಸೊ ಈ ಕಂಪನಿಯಲ್ಲಿ ನಮ್ಮ ಸ್ಥಳೀಯರಿಗೆ ಅದು ಉದ್ಯೋಗ ಇರ್ಬೋದು, ವ್ಯಾವಹಾರಿಕ ಆಗಿರ್ಬೋದು, ಅಲ್ಲಿ ಅವಕಾಶ ಮಾಡಿಕೊಡ್ಬೇಕಂತೇಳಿ. ಈಗ ರೀಸೆಂಟಾಗಿ ಒಂದು ಎಲ್ಲ ಕಾಮಗಾರಿ ಕಂಪ್ಲೀಟ್ ಆದಮೇಲೆ ಒಂದು ONM ಅಂತೇಳಿ ಒಂದು ಮೇಂಟೆನೆನ್ಸ್ ಇದು ಟೆಂಡರ್ ಆಗಿದೆ. ಸೊ ಅದನ್ನು ಏನು ಮಾಡಿದ್ದಾರೆ, ಅಲ್ಲಿಯ ಅಧಿಕಾರಿಗಳು ಅವರೇ ಯಾರಿಗೂ ಲೋಕಲ್ನವರಿಗೂ ಯಾರಿಗೂ ತಿಳಿಸದೆ ಅವರಷ್ಟಕ್ಕೆ ಒಂದು ರೀತಿಯ ಅವ್ಯವಹಾರದ ಟೈಪ್ ಮಾಡಿ ಒಳಗೊಳಗೆ ಅವರ ಸಂಬಂಧದವರಿಗೆ ಆ ಟೆಂಡರನ್ನು ನೀಡಿದ್ದಾರೆ. ಅವರ ಕುಟುಂಬದವರೇ ಅಲ್ಲಿ ಕೆಲಸಕ್ಕಿದ್ದಾರೆ. ಅಂದರೆ ಈ ಕಂಪನಿ ನಾವು ತುಳುನಾಡಿನ ಜನರು, ಕರಾವಳಿ ಭಾಗದ ಜನರು ತಮ್ಮ ಫಲವತ್ತಾದ ಮಣ್ಣನ್ನು ಜಾಗವನ್ನು ತ್ಯಾಗ ಮಾಡಿದ್ದಾರೆ. ಆದರೆ ಇವತ್ತು ಏನಾಗಿದೆ ಅಂದರೆ ಗುಜರಾತಿಗಳು ಅಥವಾ ನಾರ್ತ್ ಇಂಡಿಯಾದವರು ಬಂದು ಇಲ್ಲಿ ರಾಜ್ಯಭಾರ ಮಾಡ್ತಾರೆ. ಅವರೇ ಕೆಲಸ, ಗುಜರಾತಿಗಳಿಗೆ ಕೆಲಸ ಸಿಗ್ತಿದ್ದಾರೆ, ನಾರ್ತ್ನವರಿಗೆ ಕೆಲಸ ಸಿಗ್ತಿದ್ದಾರೆ. ಇವತ್ತು ನಮ್ಮ ಯುವ ಸಮುದಾಯದವರು, ನಮ್ಮಲ್ಲಿ ವಿಶೇಷವಾಗಿ ನಮ್ಮ ಕರಾವಳಿ ಭಾಗದವರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ MNC ಕಂಪನಿಗಳು ಇರ್ಬೋದು, NASA ಇರ್ಬೋದು, ಇಸ್ರೋ ಇರ್ಬೋದು, ಹಲವಾರು ಕ್ಷೇತ್ರಗಳಲ್ಲಿ ನಮ್ಮಂಥವ್ರು ದುಡಿತಿದ್ದಾರೆ. ಇಂಥ ಒಂದು ಕಂಪನಿಯಲ್ಲಿ ಬೇಕಿರುವಂಥ ಎಷ್ಟೋ ಯುವ ಪ್ರತಿಭೆಗಳು ನಮ್ಮಲ್ಲಿದ್ದಾರೆ. ಅವರಿಗೆ ಅವಕಾಶ ಇಲ್ಲ, ಸ್ಥಳೀಯರಿಗೆ ಯಾವುದೇ ರೀತಿ ಉದ್ಯೋಗ ಇಲ್ಲ. ಈಗ ಬೇಕಿದ್ರೆ ನಾವು ಅದರ ಬಗ್ಗೆ ಇನ್ನಷ್ಟು ಕರೆಕ್ಟಾಗಿ ಸ್ಟ್ಯಾಟಿಸ್ಟಿಕ್ಸನ್ನು ಒಟ್ಟು ಮಾಡ್ಬೋದು. ಆದರೆ ಪ್ರಸ್ತುತವಾಗಿ ಅಲ್ಲಿ ಎಷ್ಟು ವರ್ಕಿಗಿದ್ದಾರೆ ಅದರಲ್ಲಿ ಬೆರಳೆಣಿಕೆಯಷ್ಟು ಉದ್ಯೋಗ ಸಿಕ್ಕಿದೆ ಜನರಿಗೆ. ಅದು ಒಂದು ನಂಬಿಕೆ ವಾಸ್ತೆ ಏನು ಹೇಳ್ತೇವೆ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತೇಳಿ, ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಅಂತೇಳಿ ಅಂಥ ಒಂದು ಕೆಲಸ ಅವರಿಗೆ ಕೊಟ್ಟಿದ್ದಾರೆ. ಅದು ಸಹ ಅವರನ್ನೀಗ ಪರ್ಮನೆಂಟ್ ಮಾಡಲಿಕ್ಕೆ ರೆಡಿ ಇಲ್ಲ, ಅವರನ್ನು ಕೆಲಸದಿಂದ ತೆಗೆಯುವಂಥ ಪರಿಸ್ಥಿತಿಗೆ ಹೋಗಿದ್ದಾರೆ. ಸ್ಥಳೀಯರಿಗೆ ಅಲ್ಲಿ ಎಂಟ್ರಿ ಇಲ್ಲ, ಅವರದೇ ರಾಜರೋಷವಾಗಿ ಮಾಡ್ತಿದ್ದಾರೆ. ಇವತ್ತು ಆಡ್ನಾಕ್ ಎನ್ನುವುದು ಅದೊಂದು ಅಬುದಾಬಿಯ ಸಂಸ್ಥೆ. ಸೊ ಅವರು ಪ್ರೈವೇಟ್, ದೇ ಆರ್ ಡೂಯಿಂಗ್ ಬಿಸ್ನೆಸ್. ಸೊ ಅವರಿಗೆ CSR ರೆಸ್ಪಾನ್ಸಿಬಿಲಿಟಿ ಇದೆ. ಇವತ್ತು ಅವರು ಸುತ್ತಮುತ್ತಲಿನ ಗ್ರಾಮಗಳಿಗೆ ಅಥವಾ ಈ ಜಿಲ್ಲೆಯ ಎಲ್ಲ ಗ್ರಾಮಗಳಿಗೆ ಅವರು CSR ಆ್ಯಕ್ಟಿವಿಟೀಸ್ ಮಾಡಬೇಕಾಗ್ತದೆ. ಅದು ಪರಿಸರದ ಬಗ್ಗೆ ಇರ್ಬೋದು, ಅಥವಾ ರಸ್ತೆಯ ಬಗ್ಗೆ ಇರ್ಬೋದು, ಅಥವಾ ಆರೋಗ್ಯದ ಬಗ್ಗೆ ಇರ್ಬೋದು. ಅವರು ಇಷ್ಟ ನೀತಿ ನಿಯಮ ಅಂತ ಇದೆ, ಅದನ್ನು ಅವರು ಸ್ಪೆಂಡ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ತನಕ ನಾವು ಸುಮ್ಮನೆ ಇದ್ವಿ, ಇಲ್ಲಿಯ ಜನರು ಸುಮ್ಮನೆ ಇದ್ವಿ. ಆದರೆ ಯುವ ಕಾಂಗ್ರೆಸ್ನಿಂದ ನಾವು ಇವತ್ತು ಅಭಿಯಾನವನ್ನು ಮಾಡ್ತೇವೆ. ಪ್ರತಿ ಮನೆಗಳು ಅದರ ಸುತ್ತಮುತ್ತಲಿನ ಮನೆಗೂ ಹೋಗ್ಲಿಕ್ಕೆ ನಾವು ರೆಡಿ ಇದ್ದೇವೆ. ಏನು ಅಲ್ಲಿ ತೊಂದರೆ ಆಗಿದೆ, ಸೊ ಅದಕ್ಕೆ ಏನು ಪರಿಹಾರ ಇವರು ಸೂಚಿಸ್ತಾರೆ. ಮತ್ತು ಈಗ ನ್ಯಾಷನಲ್ ವೈಡಲ್ಲಿ ಮಾತಾಡೋದಾದರೆ, ಈಗ ಪ್ರಸ್ತುತವಾಗಿ ISPRLನವರದ್ದು 3 ಘಟಕಗಳಿವೆ. ಒಂದು ವಿಶಾಖಪಟ್ಟಣಮಲ್ಲಿದೆ, ಅಲ್ಲಿ 1.33 ಮಿಲಿಯನ್ ಟನ್ಸ್ ಕ್ರೂಡ್ ಆಯಿಲ್ ಸ್ಟೋರೇಜ್ ಮಾಡ್ಬೋದು. ಮತ್ತು ಮಂಗಳೂರಿನಲ್ಲಿದೆ ISPRLನ ಘಟಕ, ಮಂಗಳೂರಿನಲ್ಲಿದೆ. ಅಲ್ಲಿ 1.5 ಮಿಲಿಯನ್ ಟನ್ಸನ್ನು ಕ್ರೂಡ್ ಆಯಿಲನ್ನು ಸ್ಟೋರೇಜ್ ಮಾಡ್ಬೋದು. ಸೊ ನಮ್ಮ ಪಾದೂರಿನಲ್ಲಿರುವಂಥದ್ದು ಇನ್ನಷ್ಟು ದೊಡ್ಡದು, ಅದರ ಕೆಪಾಸಿಟಿ 2.5 ಮಿಲಿಯನ್ ಟನ್ಸ್. ಸೊ ಇಷ್ಟು ಒಟ್ಟು ಅಂದರೆ 5.33 ಮಿಲಿಯನ್ ಟನ್ಸಿಂದ 10 ದಿವಸ 9.5 ಡೇಸ್ ಇಡೀ ದೇಶಕ್ಕೆ ಆಗುವಷ್ಟು ಪೆಟ್ರೋಲ್, ಕ್ರೂಡ್ ಆಯಿಲ್ ಅಲ್ಲಿ ಇದೆ, ಸ್ಟೋರೇಜ್ ಮಾಡ್ಬೋದು. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್, ನಿಮ್ಮ ಹೆಸರು? ಸರ್ ನಮಸ್ಕಾರ. ಹೇಳಿ ಸರ್. ಸಂತೋಷ್ ಅಂತ, ಮಳವಳ್ಳಿ ಕುಂದಾಪುರದಿಂದ ಮಾತಾಡ್ತಿರೋದು. ಹೇಳಿ. ಸರ್, ಇಲ್ಲಿ ಬಾದೂರಲ್ಲಿ ತೈಲ ಘಟಕ ಏನು ಇವರು ಪ್ರಾರಂಭ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಇದು ರಾಷ್ಟ್ರೀಯ ಮಾನ್ಯತೆಗೆ ಧಕ್ಕೆ ತರುವಂತ ವಿಷಯ. ಯಾಕೆಂತ ಹೇಳಿದ್ರೆ ಕರಾವಳಿಯಲ್ಲಿ ಕಳೆದ ಬಾರಿ MRP ಅಲ್ಲಿ ಏನು ಮಂಗಳೂರಲ್ಲಿ ಪ್ರಾರಂಭವಾಯಿತು, ಆ ನಿಟ್ಟಿನಲ್ಲಿ ಹಲವಾರು ಉದ್ಯೋಗ ಆಕಾಂಕ್ಷಿಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ರೂ ಕೂಡ ಯಾವುದೇ ರೀತಿಯ ಕೆಲವು ವ್ಯಕ್ತಿಗಳಿಗೆ ಈ ಪ್ರಶಂಸೆ ಯಾರಿಗೆ ಇರ್ತದೆ ಅಥವಾ ಈ ರಾಜಕಾರಣಿಗಳಿಗೆ ಯಾರು ಸಪೋರ್ಟ್ ಇರ್ತಾರೆ ಅಂತವರಿಗೆ ಮಾತ್ರ ಉದ್ಯೋಗವನ್ನ ಕಣ್ಣೊರೆಸುವಂತ ಪ್ರಯತ್ನ ಮಾಡಿ MRPL ಸ್ಥಾಪನೆ ಮಾಡ್ರು. ತದನಂತರದಲ್ಲಿ ಈ ಘಟಕವನ್ನು ತೈಲ ಉತ್ಪಾದನಾ ಘಟಕ ಇರ್ಬೋದು, ತೈಲ ವಿನಿಮಯ ಘಟಕ ಇರ್ಬೋದು, ಈ ಏರಿಯಾದಲ್ಲಿ ಸ್ಥಾಪನೆ ಮಾಡ್ತಾರೆ ಹೊರತು ಈ ಹೊರ ರಾಜ್ಯಕ್ಕೆ ಗುತ್ತಿಗೆ ಕೊಡುವುದರಿಂದ ಇಲ್ಲಿನ ನಮ್ಮ ಮಾರುಕಟ್ಟೆ ಇರ್ಬೋದು, ಕೈಗಾರಿಕಾ ವಲಯ ಇರ್ಬೋದು ಮತ್ತು ಇಲ್ಲಿನ ಉದ್ಯೋಗಾಕಾಂಕ್ಷೆಗಳಿಗೆ ಈ ರೀತಿಯ ಹೊಡೆತ ತರುವುದು ನಮ್ಮ ಕರಾವಳಿಗರಿಗೆ ನಾಚಿಗೇಡಿನ ಸಂಗತಿ.
ಎಷ್ಟೆಷ್ಟು ವಿದ್ಯಾವಂತರಿದ್ದಾರೆ. ಇವತ್ತಿನ ಪ್ರಸ್ತುತ ದಿನಗಳಲ್ಲಿ ನೋಡಿದ್ರೆ ಎಷ್ಟೆಷ್ಟು ಎಜುಕೇಶನ್ ಗಳನ್ನ ಮಾಡಿ ಮನೆಯನ್ನ ಬಿಟ್ಟು ವಿದೇಶದಲ್ಲಿ, ಹೊರ ರಾಜ್ಯಗಳಲ್ಲಿ, ಹೊರ ಜಿಲ್ಲೆಗಳಲ್ಲಿ, ಹಾಗೆ ಬೆಂಗಳೂರು ಗ್ರಾಮಾಂತರ ನಗರಗಳಲ್ಲಿ, ಬೆಂಗಳೂರಲ್ಲಿ ಎಷ್ಟು ಜನ, ಸಾವಿರಾರು ಜನ ಮಂಗಳೂರು, ಉಡುಪಿ, ಕುಂದಾಪುರ ಭಾಗದ ಜನರೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರಿಗೆಲ್ಲರೂ ಕೂಡ ಮೂಲಭೂತ ಸೌಕರ್ಯವನ್ನು ವ್ಯವಸ್ಥಿತವಾದ ಕೊಟ್ಟು ಈ ಒಂದು ಘಟಕಗಳನ್ನ ಈ ಒಂದು ಮಂಗಳೂರು ವಿಭಾಗದಲ್ಲಿ ಸ್ಥಾಪನೆ ಮಾಡಿದಾಗ ಉದ್ಯೋಗ ಸ್ಥಳೀಯ ಮಟ್ಟದಲ್ಲಿ ಏನು ಹುಟ್ಟುವುದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಪರಿಸರದಲ್ಲಿಯೇ ಉದ್ಯೋಗ ಮಟ್ಟವನ್ನ ಒಂದು ಅನುಮೋದನೆ ಮಾಡಿಕೊಟ್ರೆ, ಹಾಗೆ ಮನೆ ಕಡೆಗೆ ಎಲ್ಲಾ ವಿದ್ಯಾವಂತರು ಕೂಡ, ಎಲ್ಲಾ ಯುವಕರು ಕೂಡ ಮನೆ ಕಡೆಗೆ ಬಂದ್ರೆ ಕೃಷಿ ಅಭಿವೃದ್ಧಿ ಕೂಡ ಮನೆ ಕಡೆ ಆಗ್ತದೆ ಅಲ್ವಾ? ಈ ನಿಟ್ಟಿನಲ್ಲಿ ಮಾಡೋದ್ರಿಂದ ಕೃಷಿ ಕೂಡ ಪ್ರಧಾನ ಒಂದು ಬೇಸಾಯ ಪದ್ಧತಿ ಆದ್ರೂ ಕೂಡ ಇವರೆಲ್ಲರೂ ಕೂಡ ಕಾರ್ಯನಿರ್ವಹಿಸುವ ವ್ಯಾಪ್ತಿ ಮನೆ ಹತ್ರ ಬಂದಾಗ ಅಥವಾ ತಮ್ಮ ಜಿಲ್ಲೆ ವ್ಯಾಪ್ತಿಗೆ ಬಂದಾಗ ಒಂದು ಒಂದು ಸಮಯದ ನಿಗದಿಯನ್ನು ನೋಡಿಕೊಂಡು ಮನೆ ಕಡೆ ಕೃಷಿ ಮಾಡುವಂಥದ್ದು ಅಥವಾ ತಂದೆ ತಾಯಿಯವರಿಗೆ ಹೆಲ್ಪ್ ಮಾಡ್ಕೊಂಡಿರುವಂತದ್ದು ಎಲ್ಲವೂ ಕೂಡ ಅವಿನಾಭಾವ ಸಂಬಂಧ ಈ ಒಂದು ಕಾರ್ಯನಿರ್ವಹಿಸುವ ಕೆಲಸದಲ್ಲಿ ಇರ್ತದೆ. ದೂರ ದೂರ ಪಟ್ಟಣಗಳಿಗೆ ಹೋಗಿ ಅಲ್ಲಿ ಹೊಗೆ ನುಂಗ್ಕೊಂಡು ಟೈಮ್ ಇಲ್ಲದೆ ರಾತ್ರಿ ಹೊತ್ತು ವರ್ಕ್ ಮಾಡಿ ಈ ವರ್ಕ್ ಪ್ರೆಸರ್ ಇಂದ ಮಾನವನಿಗೆ ಹಲವಾರು ಈ ಒಂದು ರೋಗ ರುಜಿನಗಳು ಇದನ್ನು ಕೂಡ ಬೆಂಗಳೂರು ಅಂತ ವಲಯದಲ್ಲಿ ಯಾರು ಕೂಡ ಅವ್ರನ್ನ ಗಮನಿಸುವಂತಹ ಕಡಿಮೆ ಯುವಕರನ್ನ. ಅಂತಹ ನಿಟ್ಟಿನಲ್ಲಿ ಈ ಒಂದು ಮಂಗಳೂರಿನಲ್ಲಿ ಸ್ಥಾಪನೆ ಆಗ್ತಿರುವ ತೈಲ ಘಟಕ ಏನಿದೆ ಇದನ್ನ ಹೊರ ರಾಜ್ಯಗಳಿಗೆ ಗುತ್ತಿಗೆ ಕೊಡುವಂತ ಸಂಸ್ಥೆಯನ್ನ ಸರ್ಕಾರ ಬಂದ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ಮಂಗಳೂರಲ್ಲಿ ಆ ಒಂದು ಕಾಲದಲ್ಲಿ MRPL ಸ್ಥಾಪನೆ ಮಾಡುವಾಗ MRPL ಸಂಸ್ಥೆಯ ಒಂದು ಪತ್ರಿಕಾ ಹೇಳಿಕೆ ಕೊಡುತ್ತೆ. ಪತ್ರಿಕೆ ಹೇಳಿಕೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವು 85% ಉದ್ಯೋಗಗಳನ್ನ ನಾವು ದಕ್ಷಿಣ ಕನ್ನಡದವರಿಗೆ ಕೊಡ್ತೀವಿ. ಅವರಿಗೆ ಕಾಲಕ್ಕೆ ಸಂಬಂಧ ಭತ್ಯೆಗಳನ್ನ ಕೊಡ್ತೀವಿ. ಅವರಿಗೆ ಸಮರ್ಪಕವಾದ ಒಂದು ಸಂಬಳವನ್ನ ನಿಗದಿ ಮಾಡ್ತೀವಿ. ಆಗ ಅವರ ಎಲ್ಲ ಒಂದು ಆರ್ಥಿಕ ಪರಿಸ್ಥಿತಿಗೆ ನೀಗುವಂತ ನಿಟ್ಟಿನಲ್ಲೇ ಪೇಮೆಂಟ್ ಕೊಡ್ತೀವಿ. ESI PF ಗಳನ್ನ ವ್ಯವಸ್ಥೆ ಮಾಡಿ ಕೊಡ್ತೀವಿ. ದೂರದ ವರ್ಕರ್ಸ್ ಗಳಿಗೆ ವಸತಿ ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ. ಅಥವಾ ಅವರ ಬಡ ಕಾರ್ಮಿಕರಿಗೆ ನಾವು ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಆರ್ಥಿಕ ಸಹಾಯವನ್ನ ಮಾಡ್ತೀವಿ. ಎಲ್ಲವನ್ನು ಟೊಳ್ಳು ಭರವಸೆಗಳನ್ನ ಸಾಧಾರಣ 3 ವರ್ಷಗಳ ಹಿಂದೆಯೇ ಪತ್ರಿಕಾ ಹೇಳಿಕೆ ಕೊಡುವುದರ ಮೂಲಕ ಜನರನ್ನ ಪಂಗನಾಮ ಹಾಕಿದೆ. ಆದ್ರೆ MRPL ಇವತ್ತಿನ ದಿನಗಳಲ್ಲಿ ಯಾವ ಸೌಲಭ್ಯಗಳನ್ನ ಮಂಗಳೂರು ಜನತೆಗೆ ಇರ್ಬೋದು ಅಥವಾ ಮಂಗಳೂರಿನ ಆಸ್ಪಾಸು ಜಿಲ್ಲೆಗಳಿಗಿರ್ಬೋದು ಎಲ್ಲಿ ಕೊಟ್ಟಿದೆ, ಇದ್ರ ಬಗ್ಗೆ ಅಲ್ಲಿಗೆ ಉನ್ನತ ಕಾರ್ಮಿಕ ಸಚಿವರೇ ಮಾತಾಡ್ತಾ ಇಲ್ಲ. ಅಲ್ಲಿರುವಂತಹ ಅರಣ್ಯ ಸಚಿವರೇ ಕೂಡ ಕಳೆದ ಬಾರಿ ಅರಣ್ಯ ಸಚಿವರಾದ ರಮಣಾತ್ರೈಗಳೇ ಮಾತಾಡ್ತಾ ಇಲ್ಲ. ಶಾಸಕ ರಘುಪತಿ ಭಟ್ ಅವರು ಮಾತಾಡ್ತಾ ಇಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ ಈ ರಾಜಕೀಯ ಡೊಂಬರಾಟದಲ್ಲಿ ಅತಿ ತೀಕ್ಷ್ಣ ವಲಯದಲ್ಲಿರುವಂತಹ ಕಾರ್ಮಿಕ ವಲಯ ಸಂಘಟನೆ ಏನಿದೆ, ಹಾಗೆ ಕಾರ್ಮಿಕ ವಲಯದಲ್ಲಿ ಕೆಲಸ ಮಾಡುವಂತಹ ವರ್ಕರ್ಸ್ ಏನಿದ್ದಾರೆ ಅವರಿಗೆ ಈ ರಾಜಕೀಯದ ಮೇಲೆ ಅಥವಾ ಈ ಒಂದು ಯಾವುದೇ ಒಂದು ಉತ್ಪಾದನಾ ಘಟಕಗಳು ಕೂಡ ಈ ಒಂದು ಜಿಲ್ಲೆ ವ್ಯಾಪ್ತಿಯಲ್ಲಿ ಆದ್ರೂ ಕೂಡ ಅವರಿಗೆ ಬೇಸತ್ತು ಹೋಗಿದ್ದಾರೆ. ಯಾಕೆಂತ ಹೇಳಿದ್ರೆ ಹೊರ ರಾಜ್ಯಗಳಿಗೆ ಗುತ್ತಿಗೆ ಕೊಟ್ಟು ಅಲ್ಲಿನ ನೌಕರ ಕರ್ಕೊಂಡು ಬಂದು ಇಲ್ಲಿಗೆ ಅವರಿಗೆ ಮೂಲತಃ ಕನ್ನಡ ಲ್ಯಾಂಗ್ವೇಜ್ ಬರಲ್ಲ, ಅವರಿಗೆ ಆ ಕನ್ನಡ ಭಾಷೆಯೇ ಬರೆದಂತಹ ವ್ಯಕ್ತಿಗಳನ್ನ ತಂದು ಇಲ್ಲೂ ಹಾಕಿ ಇಲ್ಲಿ ತಮ್ಮ ಹಿಂದಿ ಇಂಗ್ಲಿಷ್ ಗಳ ಮಯ ಮಾಡಿ ಹಾಕಿದ್ರೆ ಇಲ್ಲೇನಾಗುತ್ತೆ, ಕರಾವಳಿಗರು ತಮ್ಮ ಮೂಲವಾಗಿ ಬದುಕುವಂತ ಸ್ಥಿತಿಯನ್ನ ಇವತ್ತು ಕಳ್ಕೊಂಡಿದ್ದಾರೆ. ಯಾಕಂತೇಳಿ ಯಾವುದೋ ಒಂದು ಅಂಗಡಿಗೆ ಹೋಗಿ ಕೇಳಿದ್ರೆ ಹಿಂದಿಯ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ತಾರೆ. ಈ ಅಂಗಡಿಯವರು ಕೂಡ ರೀಪ್ಲೈ ಹಿಂದಿಯಲ್ಲೇ ಮಾತಾಡ್ತಾರೆ. ಅಂತಹ ಒಂದು ಪರಭಾಷಾ ವ್ಯಕ್ತಿಗಳನ್ನು ತಂದು ಇಲ್ಲೇ ಹಾಕೋದ್ರಿಂದ ಇಲ್ಲಿನ ಉದ್ಯೋಗ ಸೃಷ್ಟಿ ಹಾಗೆ ಇಲ್ಲಿನ ಉದ್ಯೋಗ ಆಕಾಂಕ್ಷಿಗಳ ಗತಿ ಏನಾಗ್ಬೇಕು, ಈ ಎಲ್ಲ ಕಾರಣಕ್ಕಾಗಿ ಈ ಒಂದು ಸಂಸ್ಥೆಯಲ್ಲಿ ಪ್ರಾರಂಭವಾಗ್ತದೆ. ತೈಲ ಉತ್ಪಾದನಾ ಘಟಕ ಇರಬಹುದು, ಆ ಒಂದು ಪ್ರದೇಶದಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿನ ಒಂದು ಸಚಿವರ ಶಾಸಕರ ಸಭೆಯನ್ನ ಕರೆದು ಇಲ್ಲಿ ನಮ್ಮ ಇಷ್ಟು ನೌಕರರಿದ್ದಾರೆ, ಇಲ್ಲಿ ಇಷ್ಟು ಉದ್ಯೋಗಾಕಾಂಕ್ಷಿಗಳಿದೆ, ಇವರಿಗೆಲ್ಲ ಫಸ್ಟ್ ಉದ್ಯೋಗ ಕೊಡಿ. ಈ ಉದ್ಯೋಗ ಎಲ್ಲ ಕೊಟ್ಟಾದ ನಂತರ ಇನ್ನು ನಿಮ್ಗೆಲ್ಲಾದ್ರೂ ಉದ್ಯೋಗ ಆಕಾಂಕ್ಷಿಗಳು ನಿಮ್ಗೆ ಕಡಿಮೆ ಆದ್ರೆ ಅಂತಹ ಪಕ್ಷದಲ್ಲಿ ನೀವು ಹೊರಗುತ್ತಿಗೆಯಾಗಿ ಕೊಡಿ. ಯಾಕೆ ಪ್ರಪ್ರಥಮವಾಗಿ ಹೊರಗುತ್ತಿಗೆಯಾಗಿ ಕೊಟ್ಟು ಔಟ್ ಆಫ್ ಸ್ಟೇಟ್ಗೆ ನೀವು ಕೊಟ್ಬಿಟ್ಟು ಆ ನಂತರದಲ್ಲಿ ಇಲ್ಲಿನ ಒಂದು ಕನ್ನಡಿಗರನ್ನ ಸೆಕ್ಯೂರಿಟಿನೋ ಅಥವಾ ವಾಚ್ಮ್ಯಾನ್ ಅನ್ನೋ ಹಾಕಿ ಮಾಡ್ಕೊಂತಿರಲ್ಲ. ನಾವು ಕನ್ನಡಿಗರಷ್ಟು ದುರಭಾಗ್ಯ ನಮ್ಗೆ ಏನು ಬಂದಿದೆ. ಈ ಕುರಿತಾಗಿ ನಾನು ಚರ್ಚೆಯನ್ನು ಮಾಡ್ತೇನೆ ಸರ್. ಧನ್ಯವಾದಗಳು. ಎಕ್ಸಾಕ್ಟ್ಲಿ ಇವ್ರೇನಿಗೆ ಕಾಲ್ ಮಾಡಿದ್ದಾರೆ ಅದೇ ವಿಷಯದಲ್ಲಿ ನಮ್ಮದು ಡಿಮಾಂಡ್ ಇರುತ್ತೆ. ಅಂದರೆ ಇವತ್ತು ನಾನು ಜಿಲ್ಲಾಧ್ಯಕ್ಷನಾಗಿ ಯುವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷನಾಗಿ ಹಲವಾರು ಯುವಕರು ಬಂದಿದ್ದಾರೆ. ಅಂದರೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಒಂದು ಜಾಬ್ನ ಸಮಸ್ಯೆ ಇದೆ. ಸೊ ನಾವು ಪರ ರಾಜ್ಯಕ್ಕೆ ಹೋಗುವಂಥದ್ದು, ತಂದೆ ತಾಯಿಯನ್ನು ಬಿಟ್ಟು ದೂರ ಹೋಗುವಂಥದ್ದು, ಕೆಲವರಿಗೆ ಅಲ್ಲಿದ್ದ ಎನ್ವಿರಾನ್ಮೆಂಟ್ ಸೂಟ್ ಆಗ್ತದೆ, ಕೆಲವರಿಗೆ ಸೂಟ್ ಆಗೋದಿಲ್ಲ, ಅಲ್ಲಿದ್ದು ಸಂಸ್ಕೃತಿ ಕಲಿಯುವಂತೆ ಆಗ್ತದೆ. ಸೊ ಲೋಕಲ್ನವರಿಗೆ, ಸ್ಥಳೀಯರಿಗೆ, ಕರಾವಳಿ ಭಾಗದವರಿಗೆ ಇಲ್ಲಿ ಉದ್ಯೋಗ ಅವಕಾಶ ಕೊಡಬೇಕು, ವ್ಯಾವಹಾರಿಕ ಅವಕಾಶ ಕೊಡಬೇಕು ಅನ್ನೋದೇ ನಮ್ಮ ಬೇಡಿಕೆ. ಮತ್ತು ಅವರು ಹೇಳಿದಾಗೆ ಇದಕ್ಕೆ ಸಂಬಂಧಪಟ್ಟವರು ಕೇಂದ್ರದ ಈಗ ಪ್ರಸ್ತುತವಾಗಿ ನಾನು ಮಾತಾಡ್ತಿರೋದು ಪಾದೂರ್ನ ಬಗ್ಗೆ. ಇದಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರು ಇಮಿಡಿಯೇಟ್ ಆಗಿ ಇದಕ್ಕೆ ಇಂಟರ್ವ್ಯೂನ್ ಆಗಬೇಕು. ಇಂಟರ್ವ್ಯೂನ್ ಆಗಲಿಲ್ಲ ಅಂದರೆ ಇವತ್ತು ನಾವು ದೇಶಕ್ಕೋಸ್ಕರ ಎಂಥ ತ್ಯಾಗ ಮಾಡಲಿಕ್ಕೂ ಸಿದ್ಧರಿದ್ದೇವೆ.
ಮಾಡ್ತೇವೆ. ಆದರೆ ಅಷ್ಟೇ, ನಾವು ತುಳುನಾಡಿನ ಜನರಿಗೋಸ್ಕರ ಎಂಥ ಹೋರಾಟ ಮಾಡಲಿಕ್ಕೂ ಸಿದ್ಧರಿದ್ದೇವೆ. ಎಸ್, ಈಗ ಈ ಒಂದು ವಿಷಯದಲ್ಲಿ ಮತ್ತೊಂದು ಪ್ರಶ್ನೆ ಉಟ್ಕೊಳ್ಳುತ್ತೆ. ಯಾವುದೇ ಒಂದು ಸಂಸ್ಥೆ ಆಗಿರಲಿ ಅಥವಾ ಯಾವುದೇ ಒಂದು ಯೋಜನೆಗಳಾಗಿರಲಿ ರಾಜ್ಯ ಸರ್ಕಾರದ ಮುಂದೆ ಬರದೆ ಅದು ಯೋಜನೆ ಜಾರಿ ಆಗುತ್ತಾ ಅಂತಂದರೆ, ಆಯಾ ಜಿಲ್ಲೆಗಳಿಗೆ ಒಂದು ಯೋಜನೆಯನ್ನು ರೂಪಿಸ್ತಾ ಇದ್ದೇವೆ ಅಥವಾ ಯಾವುದೋ ಒಂದು ಸಂಸ್ಥೆ ಬಂದು ಅಲ್ಲಿ ಹೂಡಿಕೆಯನ್ನು ಮಾಡುತ್ತೆ ಅಂತಂದರೆ ರಾಜ್ಯ ಸರ್ಕಾರದ ಜೊತೆ ಒಂದು ಒಪ್ಪಂದವನ್ನು ಮಾಡದೆ ಬರುತ್ತಾ? ಹಾಗಾದ್ರೆ ಇಲ್ಲಿ ಎಲ್ಲೋ ಒಂದು ಕಡೆಗಳಲ್ಲಿ ರಾಜ್ಯ ಸರ್ಕಾರದ್ದು ತಪ್ಪಿದೆ ಅಂತ ಅನಿಸ್ತಾ ಇಲ್ಲ? ಅಂದರೆ ಸ್ಥಳೀಯ ಪ್ರದೇಶದ ಒಂದು ಯುವಕರಿಗಾಗಿರ್ಬೋದು, ಸ್ಥಳೀಯ ಪ್ರದೇಶದ ಉದ್ಯೋಗಾಕಾಂಕ್ಷಿಗಳಾಗಿರ್ಬೋದು, ಅವರಿಗೆ ಅವಕಾಶವನ್ನು ಕೊಡಬೇಕು ಅಂತಕ್ಕಂಥ ಒಂದು ಅದು ಪಾಲಿಸಿ ಮ್ಯಾಟರ್. ಖಂಡಿತವಾಗ್ಲೂ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಅಂತ ಪಾಲಿಸಿ ಮ್ಯಾಟರ್ ಮಾಡ್ಲಿಕ್ಕೆ ಆಗ್ತದೆ. ಅದು ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಈಗ ಮಹಾರಾಷ್ಟ್ರದಲ್ಲಿ ಅವರ ಪಾಲಿಸಿ ಇದೆ, ಅಲ್ಲಿ ಲೋಕಲ್ನವ್ರಿಗೆ ಕೊಡ್ಬೇಕಂತ ಇದೆ. ಸೊ ನಾವು ಅದನ್ನೇ ರೇಸ್ ಮಾಡ್ತಿರೋದು. ಸೊ ಅದರ ಬಗ್ಗೆ ನಾವು ಇಲ್ಲಿ ತನಕ ಹೋರಾಟ ಮಾಡಲಿಲ್ಲ. ಯಾರು ಅದನ್ನು, ನಮ್ಮ ರಾಜಕಾರಣಿಗಳಾಗಿರ್ಬೋದು ಯಾರಾಗ್ಬೋದು, ಅದನ್ನು ದೊಡ್ಡ ಮ್ಯಾಟರ್ ಆಗಿ ಕನ್ಸಿಡರ್ ಮಾಡಲಿಲ್ಲ. ಆದರೆ ಮಹಾರಾಷ್ಟ್ರದಲ್ಲಿ ಅಂಥ ಒಂದು ಹೋರಾಟ ಇದೆ. ಅವರು ಅಲ್ಲಿ ಲೋಕಲ್ನವರಿಗೆ ಇಷ್ಟು % ರಿಸರ್ವ್ ಕೊಡಬೇಕಂತಲೇ ಹೋರಾಟ ಮಾಡ್ತಿದ್ದಾರೆ. ಅದೇ ರೀತಿ ನಮ್ಮ ಬೇಡಿಕೆನೇ ಇರೋದು. ಯಾಕೆಂದರೆ ನಮ್ಮ ಜಿಲ್ಲೆಯ, ನಮ್ಮ ನಾಡಿನ ನಾವು ಭೂಮಿಯನ್ನು ಕೊಡ್ತಿರೋ. ಇದೇನು ನಮ್ಮದು ಡೆಸರ್ಟ್ ಅಲ್ಲ. ತುಳುನಾಡು ಇವತ್ತು ಡೆಸರ್ಟ್ ಅಲ್ಲ, ಇವತ್ತು ಫಲವತ್ತಾದ ಭೂಮಿ, ಇವತ್ತು ಏನು ಸ್ವರ್ಗ ಇದು. ಇಲ್ಲಿ ಬಂದು ನಾವು ಆ್ಯಕ್ಚುಲಿ ಡೆಸರ್ಟಲ್ಲಿ ಅಲ್ಲ, ಏನೋ ಮರುಭೂಮಿಯಲ್ಲಿ ಅಥವಾ ಎಲ್ಲೋ ಏನು ಇಲ್ಲದ, ನೀರಿಲ್ಲದ ಬರಗಾಲ ಪ್ರದೇಶದಲ್ಲಿ ಒಂದು ಕಂಪನಿ ಮಾಡೋದಾದ್ರೆ ಬೇರೆ. ಇದು ಫಲವತ್ತಾದ ಭೂಮಿ, ವಿದ್ಯಾವಂತರ ನಾಡು ಇದು. ಸೊ ಇಲ್ಲಿ ಬಂದು ನಾವು ಇಷ್ಟು ನಮ್ಮ ಜಾಗವನ್ನು ನಾವು ತ್ಯಾಗ ಮಾಡ್ತಿದ್ದೇವೆ. ನಮಗೆ ಇಲ್ಲಿ ನಮ್ಮ ಹಕ್ಕಿಲ್ಲ ಅಂದರೆ, ನಮ್ಮ ಜಾಗದ ಮೇಲೆ, ನಮ್ಮ ಜಾಗದಲ್ಲಿ ಆಗುವಂಥ ಉದ್ದಿಮೆಯಲ್ಲಿ ನಮಗೆ ಹಕ್ಕಿಲ್ಲ ಅಂದರೆ ನಾವು ವಿ ಆರ್ ದ ಲೂಸರ್ಸ್. ನಾವು ವಿದ್ಯಾವಂತರಂತ ಹೇಳ್ತೇವೆ, ನಾವು ಮೂರ್ಖ ಶಿಖಾಮಣಿಗಳಾಗ್ತಿದ್ದೇವೆ. ಸೊ ಒಂದು ಕರೆ ಇದೆ. ಎಸ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ನಾವು ಪಣಬರಿಂದ ಮಾತಾಡೋದು, ಪುತ್ರನ್ ಅಂತ. ಹೇಳಿ ಹೇಳಿ. ನೋಡಿ, ವಿಶ್ವಾಸಮಿ ಹೇಳಿದ ಕರೆಕ್ಟ್. ನಾವು NMBTಗೆ ಹೈಟೆಕ್ ಜಾಗ ಕೊಡ್ತೇವೆ, ಇಷ್ಟು ಸರ್ಟಿಫಿಕೇಟ್ ಉಂಟು, ನಮಗೆ ಯಾವ್ದು ಮಾನ್ಯತೆ ಕೊಡುದಿಲ್ಲ. ಹಾಗಾದ್ರೆ ಅವ್ರು ಹೇಳಿದ್ದು ನೋಡಿ, ನಮ್ಮ ಜನರ ಇಲ್ಲಿ ಸೌಖ್ಯವಾದರೆ ಏನು ಪ್ರಯೋಜನ ಇಲ್ಲ. ಕೇರಳ ಮೆಟ್ರಸ್ ಹೋಗಿ ಅವ್ರು ಸ್ಥಳೀಯರಿಗೆ ಫಸ್ಟ್ ಇಲ್ಲಿ ಗುಜರಾತ್ ಬಂದು ತುಂಬಾ ಬರ್ತಾ ಇದ್ದಾರೆ ಕಾಂಟ್ರಾಕ್ಟ್ ಅವರಿಗೆ. ಉದಾಹರಣೆಗಳು NMBT ನೋಡಿ, 200 ಪೋಸ್ಟ್ ಅಲ್ಲಿ ಗವರ್ಮೆಂಟ್ ಪಾಸ್ ಆಗಿದೆ. ಸಾಧಾರಣ ಇಲ್ಲಿ ಬೋರ್ಡ್ ಕಲರ್ ಎಲ್ಲ ಸೇರಿ ಅವರು ರಿಜೆಕ್ಟ್ ಮಾಡಿದ್ದಾರೆ. ಎಷ್ಟು ಧೈರ್ಯ! ಅದೇ ರೀತಿ ಕೇರಳ ಮೆಟ್ರೋಸ್ ಹೋದ್ರೆ ಅವರು ಮಾಡೋದು ನೋಡುದಿಲ್ಲ. ನೋಡಿ, ಇಲ್ಲಿ MP ಎಲ್ಲ ಮಿನಿಸ್ಟರ್ ಎಲ್ಲ ಡೋಂಗಿ. ಹಾಗಾದ್ರೆ ನಾವು ಇಷ್ಟೇ ಹೈಟೆಕ್ ಜಾಗ ಕೊಟ್ಟು ಒಂದು ದೇಶದ ಹೊಳೆ ಆಗ್ಬೇಕಂದ್ರೆ ನಮ್ಮ ಸ್ಥಳೀಯ ಮಕ್ಕಳಿಗೆ ಒಂದು ಕೆಲಸ ಇಲ್ಲ. ಹಾಗಾದ್ರೆ ನಾವು ಇಲ್ಲಿ ಜನರಿಗೆ ಅಂತ ತುಂಬಾ ಸ್ಟ್ರೈಕ್ ಮಾಡ್ತಾರೆ. MRP ಅಲ್ಲ ಇದೆಲ್ಲ ಮಾಡ್ತಾರೆ. ಯಾರು ಉದಾಹರಣೆಗೆ NMBT ಹೋಗಿ ಎಲ್ಲ ಮೋದಿ ಕ್ಯಾರಪ್ ಕೊಡ್ತಾರೆ ಅದಾರಿಗೆಲ್ಲ. ಈ ಕುರಿತಾಗಿ ನಾನು ಚರ್ಚೆಯನ್ನು ಮಾಡ್ತೇನೆ ಸರ್. ಧನ್ಯವಾದಗಳು. ನೋಡಿ ಸರ್, ಇದು ಜೆನ್ಯೂನ್ ಇಶ್ಯೂ ಇದೆ. ಇವತ್ತು ಪಾದೂರು ಅಂತ ISPRL ಒಂದಂತಲ್ಲ, ಇವತ್ತು ಕರಾವಳಿ ಭಾಗ ಇರುವಂಥ ಎಲ್ಲ ಬೃಹತ್ ಉದ್ಯಮಗಳಿಗೆ ನೇರವಾಗಿ ನಿಮ್ಮ ಏನು ವಾಹಿನಿಯ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲ ಬೃಹತ್ ಉದ್ಯಮಗಳು ಇವತ್ತು ಎಚ್ಚೆತ್ತುಕೊಳ್ಬೇಕು. ಇವತ್ತು ಸ್ಥಳೀಯರಿಗೆ, ಕರಾವಳಿ ಭಾಗದವರಿಗೆ ಅವರ ಉದ್ಯೋಗ ಅವಕಾಶವನ್ನು ಕೊಡಬೇಕು. ಇಲ್ಲದಿದ್ದರೆ ಮುಂದಿನ ದಿವಸದಲ್ಲಿ ಉಗ್ರವಾದ ಹೋರಾಟವನ್ನು ಯುವ ಕಾಂಗ್ರೆಸ್ ಪರವಾಗಿ ಅಂತೂ ಖಂಡಿತವಾಗ್ಲೂ ನಾವು ಮಾಡ್ತೇವೆ. ಅದೇ ಯಾಕೆ ಈ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಅಂತಂದ್ರೆ, ನಾನು ಕೇಳಿದಾಗೆ ರಾಜ್ಯ ಸರ್ಕಾರವೂ ಕೂಡ ಈ ವಿಚಾರವಾಗಿ ಚಿಂತನೆಯನ್ನ ಮಾಡಬೇಕಿತ್ತು. ಎಲ್ಲೋ ಒಂದ್ ಕಡೆಗಳಲ್ಲಿ ಅವರು ಹಾಗಾದ್ರೆ ಈಗ ರಾಜ್ಯ ಸರ್ಕಾರ ಅದು ಇಂಪ್ಲಿಮೆಂಟ್ ಮಾಡೋಕ್ಕಿಂತ ಮುಂಚೆ ಬರ್ತದೆ. ನಾವು ಈಗ ಪ್ರಸ್ತುತವಾಗಿ ನಾನು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಇರ್ಬೋದು. ಈಗ ನಾನು ಪ್ರೆಸ್ ಮೀಟ್ ಮಾಡಿರೋದು, ನಾನು ಹೇಳ್ತಿರೋದು ಇದಕ್ಕೆ ಇಂಟರ್ವ್ಯೂನ್ ಆಗಬೇಕು. ನೀವು ಇದರ ಬಗ್ಗೆ, ನಾನು ರಾಜಕೀಯ ಮಾಡಲಿಕ್ಕೆ ಹೋಗ್ತಿಲ್ಲ, ಇಲ್ಲಿ ರಾಜಕೀಯದ ವಿಷಯ ಅಲ್ಲ. ಆದರೆ ಇವತ್ತು ಇವರು ಮಾಡಲಿಲ್ಲ ಅಂದರೆ ನಾಳ್ದು ಚುನಾವಣೆ ಬರುವಾಗ ರಾಜಕೀಯ ವಿಷಯವಾಗಿ ಮಾಡಲೇಬೇಕಾಗ್ತದೆ ಇದನ್ನು. ಯಾಕೆಂದರೆ ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ವಿಷಯವಾಗಿ ಮಾತಾಡ್ತಿಲ್ಲ. ಆದರೆ ಈಗ ಅದರ ಮೇಲೆ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ. ಪೆಟ್ರೋಲಿಯಂ ಮಿನಿಸ್ಟ್ರಿ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರೋದು ಅವರಿಗಿರುವಂಥ ಅಧಿಕಾರ, ಅವರು ಅಲ್ಲಿ ಪಾಲಿಸಿ ಮಾಡಬೇಕಾಗ್ತದೆ. ಅದನ್ನು ನಾನೀಗ ರಾಜಕೀಯ ಆಗಿ ಇವತ್ತು ಮಾತಾಡ್ತಿಲ್ಲ. ಆದರೆ ಮುಂದಿನ ದಿವಸದಲ್ಲಿ ಇವತ್ತು ಅದರ ಬಗ್ಗೆ ಏನು ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ನಾವು ಖಂಡಿತವಾಗಲೂ ಇದನ್ನು ರಾಜಕೀಯವಾಗಿ ಇಶ್ಯೂ ಮಾಡಬೇಕಾಗುತ್ತೆ. ಒಂದು ವಿರಾಮ ಇದೆ. ಎಸ್ ವೀಕ್ಷಕರೇ, ನೀವೇ ನೋಡ್ತಾ ಇರೋ ಹಾಗೆ ಈ ಒಂದು ಯೋಜನೆಯ ವಿಚಾರವಾಗಿ ಅಲ್ಲಿ ಏನೇನು ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಏನಾಗ್ಬೋದು, ಮತ್ತು ಕೇಂದ್ರ ಸರ್ಕಾರ ಯಾವ ರೀತಿ ಈ ಒಂದು ವಿಚಾರಕ್ಕೆ ಹೊಣೆ ಆಗುತ್ತೆ ಅಂತಕ್ಕಂಥದ್ರ ವಿಚಾರವಾಗಿ ಕೂಡ ಮುಂದೆ ಚರ್ಚೆಯನ್ನು ಮಾಡ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ.
ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ ಈ ಒಂದು ಯೋಜನೆ ವಿಚಾರವಾಗಿ. ಕೇಂದ್ರ ಸರ್ಕಾರ ಯಾವ ರೀತಿ ಹೊಣೆಯಾಗುತ್ತೆ ಮತ್ತು ಅದೇ ರೀತಿಯಲ್ಲಿ ಅಲ್ಲಿನ ಒಂದು ಉದ್ಯೋಗಾಕಾಂಕ್ಷಿಗಳಿಗೆ ಯಾವ ರೀತಿ ತೊಂದರೆಗಳಾಗಿದೆ, ಅವರನ್ನ ಯಾಕೆ ಪದೇ ಪದೇ ನಿರ್ಲಕ್ಷಿಸ್ತಾ ಇದ್ದಾರಾ ಅಂತಕ್ಕಂಥ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ಈ ಎಲ್ಲ ಆರೋಪಗಳ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಒಂದು ಚಿಂತನೆಗಳನ್ನು ಮಾಡ್ಬೋದು, ಇದೆಲ್ಲದರ ಕುರಿತಾಗಿ ಮತ್ತೆ ಚರ್ಚೆಯನ್ನು ಮುಂದುವರಿಸ್ತೇನೆ. ಅವಾಗಲೇ ಮಾತಾಡ್ತಾ ಇದ್ದ ಹಾಗೆ ಅಲ್ಲಿನ ಒಂದು ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗಿದೆ. ಸ್ಥಳೀಯರಿಗೆ ಅಂದರೆ ಭೂಮಿಗಳನ್ನೆಲ್ಲ ಕೊಟ್ಟಿದ್ದಾರೆ ಅಂತ, ದೇಶದ ಭದ್ರತೆಯಿಂದ ನಾವು ಈ ಯೋಜನೆಯನ್ನು ಮಾಡ್ತಾ ಇದ್ದೇವೆ, ಆದರೆ ಭೂಮಿಗಳನ್ನು ಕೊಟ್ಟಿದ್ದೇವೆ ನಾವು ಅಂತಕ್ಕಂಥ ವಿಚಾರ. ಹಾಗೆ ನೋಡೋದಾದರೆ ಅವರಿಗೆ ಪರಿಹಾರಗಳು ಕೊಡಬೇಕಾದಂಥ ಒಂದು ಅಗತ್ಯ ಕೊಡಲೇಬೇಕದು. ಪರಿಹಾರಗಳೆಲ್ಲ ಸರಿಯಾಗಿ ಸಿಕ್ಕಿದೆ ಹಾಗಾದ್ರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಇಂತಿಷ್ಟೇ ಪ್ರಮಾಣದಲ್ಲಿ ಸಿಗಬೇಕು, ಮನೆ ಭೂಮಿ ಎಲ್ಲದನ್ನು ಕಳ್ಕೊಂಡಿದ್ದಾರೆ ಅಲ್ಲಿನ ಜನತೆ. ಅದರ ಲ್ಯಾಂಡ್ ಅಕ್ವಿಸಿಷನ್ ತುಂಬ ಹಿಂದೆ ಆಗಿದೆ. ಆಗ ಕೊಟ್ಟಂತ ಪರಿಹಾರ ಏನಿದೆ ತುಂಬ ಕಡಿಮೆ ಕೊಟ್ಟಿದ್ದಾರೆ. ಎಸ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ಸುಖೇಶ್ ಅಂತ ಕಾಪಿಂದ. ಎಸ್, ಹೇಳಿ ಹೇಳಿ. ಇವಾಗ ಒಂದು ವಿಚಾರ, ಯಾರಾದ್ರೂ ಈ ಬಗ್ಗೆ ಒಂದು ಮಾತು ಎತ್ತಿರುವಂತದ್ದು ಒಂದು ಸಂತೋಷದ ವಿಚಾರ. ಪರ್ಟಿಕ್ಯುಲರ್ ಆಗಿ ಪಾದೂರ್ ಬಗ್ಗೆ ಹೇಳ್ಬೇಕಂತಾದ್ರೆ, ಪಾದೂರ್ ISPRL ಬಗ್ಗೆ ನಮ್ದು ಇದು ಬರೀ ಪಾದೂರ್ ISPRL ಸಮಸ್ಯೆ ಅಲ್ಲ, ಇದು ಜಿಲ್ಲೆಯ ಯುವ ಜನತೆಯ ಔದ್ಯೋಗಿಕ ಮತ್ತು ವ್ಯಾವಹಾರಿಕ ವಿಚಾರದ ಒಂದು ಸಂಗತಿ. ಇದು ISPRLಗೆ 100% ಸೂಟೇಬಲ್ ಆಗುತ್ತೆ. ಮತ್ತೆ ವಿಶ್ವಾಸವರು ಯಾವ ರೀತಿಯ ಹೋರಾಟಕ್ಕೆ ಮುಂದಾಗಿದ್ದಾರೆ ಅಥವಾ ಬೇಡಿಕೆಗಳನ್ನು ಮುಂದಾಗಿದ್ದಾರೋ ಅದು 100% ಕರೆಕ್ಟ್ ಆಗಿದೆ. ಯಾಕಂತ ಹೇಳಿದ್ರೆ ಇವರು ನಮ್ಮ ತುಳುನಾಡಿನ ಒಂದು ಮಣ್ಣಲ್ಲಿ ಬಂದು ನಮ್ಮ ತುಳುನಾಡಿನ ಜಾಗಕ್ಕೆಲ್ಲ ಸಂಬಂಧಪಟ್ಟಂತೆ ಅಲ್ಲಿಯ ಸ್ಥಳೀಯ ಪಾದೂರಿನ ಸ್ಥಳೀಯ ಜನರು, ಇವರು ಬಡ ಜನರು, ಪರ್ಟಿಕ್ಯುಲರ್ ಆಗಿ ಶ್ರೀಮಂತರಲ್ಲ, ಬಡ ಜನರು ತಮ್ಮ ಫಲವತ್ತಾದಂತಹ ಅವರು ಕೃಷಿ ಆಧಾರಿತ ಭೂಮಿಗಳನ್ನೆಲ್ಲ, ಅದು ನಮ್ಮ ಸಂಪತ್ತು, ಕರಾವಳಿ ಸಂಪತ್ತು, ಇದನ್ನೆಲ್ಲ ಕೊಟ್ಟ ನಂತರನು ಇವಾಗ ನಮ್ಗೆ ಕರಾವಳಿಯ ಜನತೆಗೆ ಈ ಬಗ್ಗೆ ಯಾವುದೇ, ತುಳುನಾಡಿನ ಜನರಿಗೆ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಲಾಭ ಇಲ್ಲ. ಲಾಭ ಅಂದ್ರೆ ಅದು ದೊಡ್ಡ ಮಟ್ಟಿನ ಲಾಭ ಅಂತ ಹೇಳ್ತಿಲ್ಲ. ಯುವ ಜನರಿಗೆ, ಬಡ ಜನರಿಗೆ ಒಂದು ಉದ್ಯೋಗ ಕೊಡುವಂಥದ್ದು. ಇಲ್ಲಿ ಪಾದೂರಲ್ಲಿ ಏನಾಗ್ತಿದೆ ಇವಾಗ ಪರ್ಟಿಕ್ಯುಲರ್ ಆಗಿ, ಪಾದೂರಲ್ಲಿ ಅವರು ಲೆಕ್ಕಕ್ಕುಂಟು ಅಡಕಿಲ್ಲ ಅಂತಂತದ್ದೇ ಎಲ್ಲ ಕೊಡ್ತಿದ್ದಾರೆ. ಅಂದ್ರೆ ಪಂಪಿಗೆ ನೀರು ಬಿಡುವಂತದ್ದು ಕೆಲಸಗಳು, ಅಂದ್ರೆ ದೊಡ್ಡ ಮಟ್ಟದ ಕೆಲಸ ಎಲ್ಲ ಕೊಡ್ತಿಲ್ಲ. ಇವಾಗ ನಮ್ಮಲ್ಲಿ ಯಾವ್ದೆಷ್ಟು ಪ್ರತಿಭೆಗಳಿವೆ ಕರಾವಳಿ ಕರ್ನಾಟಕದಲ್ಲಿ, ಎಲ್ಲೆಲ್ಲಿ ಹೋಗಿ ಬದುಕುವಂತ ಪ್ರತಿಭೆಗಳು ಇಲ್ಲೇ ಇದ್ರೆ ಯಾಕೆ ಇವರಿಗೆ ಆಗೋದಿಲ್ಲ ಅದನ್ನೆಲ್ಲ ಕೊಡಕ್ಕೆ? ಇವರಿಗೆ ಆಗುದಿಲ್ಲ ಅಂತ ಆದ್ರೆ ನಮ್ಮ ಯುವ ಜನತೆ ತೋರಿಸ್ಕೊಡ್ತಾರೆ, ಅಥವಾ ವಿಶ್ವಾಸನಂತವರ ನಾಯಕರಿದ್ದಾರೆ, ಬೇರೆ ಬೇರೆ ನಾಯಕರಿದ್ದಾರೆ, ಅವರು ತೋರಿಸ್ಕೊಡ್ತಾರೆ. ಪ್ರತಿಭೆಗಳು ಬೇಕಾದಷ್ಟಿದೆ. ವ್ಯವಹಾರ ಇವರಿಗಿಂತ ಹೆಚ್ಚಿನ ಮಟ್ಟಿನ ವ್ಯವಹಾರ ಜ್ಞಾನ ಉಳ್ಳವರಿದ್ದಾರೆ, ನಿಪುಣರಿದ್ದಾರೆ, ತಜ್ಞರಿದ್ದಾರೆ. ಇವರು ಫಸ್ಟ್ ಪ್ರಶಸ್ತಿ ಯಾಕೆ ಕೊಡುದಿಲ್ಲ ನಮ್ಮವರಿಗೆ? ಇದು ಒಂದು ದೊಡ್ಡ ಬೇಡಿಕೆ. ಇದು ದೊಡ್ಡ ಅಭಿಯಾನ ನಡಿಬೇಕು. ಬರೀ ಇದು ಈ ಉದ್ದಿಮೆ ಮಾತ್ರ ಅಲ್ಲ, ಇಲ್ಲಿ ಇರುವಂತಹ ಎಲ್ಲಾ ಬೃಹತ್ ಉದ್ದಿಮೆಗಳಲ್ಲಿ ಬರೀ ಉತ್ತರ ಭಾರತೀಯರು ತುಂಬಿ ಹೋಗ್ತಿದ್ದಾರೆ. ನಮ್ಮವರನ್ನೆಲ್ಲ ಏನೋ ಪ್ಲಾನ್ ಮಾಡ್ಕೊಂಡು ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ಕೊಂಡು ಮೆಲ್ಲನೆ ಹೊರಗೆ ದೂಡುವಂತದ್ದು, ಕೆಲಸದಿಂದ ತೆಗೆದುಹಾಕುವಂತದ್ದು ಎಲ್ಲ ಕುತಂತ್ರಗಳು ನಡೀತಾ ಇದೆ. ಈ ಅಭಿಯಾನಕ್ಕೆ, ಇವರ ಹೋರಾಟಕ್ಕೆ ಯಾವತ್ತೂ ನಂಬಿಸಬಹುದು. ಇದೇ ಕುರಿತಾಗಿ ನಾನು ಚರ್ಚೆಯನ್ನು ಮಾಡ್ತೇನೆ ಸರ್. ಧನ್ಯವಾದಗಳು. ಈಗಾಗಲೇ ನಾನು ಮಾತಾಡ್ತಾ ಇದ್ದೆ ಪರಿಹಾರದ ಕ್ರಮಗಳು ಯಾವ ರೀತಿಯಲ್ಲಿ ಸಿಕ್ಕಿದೆ ಅಲ್ಲಿನ ಒಂದು ಸಾರ್ವಜನಿಕರಿಗೆ. ಯಾಕೆಂದರೆ ದೇಶದ ಭದ್ರತೆಯ ಕುರಿತಂತೆ ಮಾಡಿದಂಥ ಈ ಒಂದು ಯೋಜನೆ ನೀವು ಅಂದರೆ ಬಿಟ್ಟಿದ್ದಾರೆ ಸ್ಥಳೀಯರು, ಅಲ್ಲಿನ ಜನರು ದೇಶದ ಭದ್ರತೆಗೋಸ್ಕರ ಅಂತ ಮನೆ ಮಠಗಳನ್ನು, ಅಲ್ಲಿನ ಒಂದು ಜಾಗಗಳನ್ನು ಎಲ್ಲದನ್ನು ಕೂಡ ಬಿಟ್ಟಿದ್ದಾರೆ. ಹಾಗಾದರೆ ಅವರಿಗೆ ಯಾವ ರೀತಿ ಪರಿಹಾರವನ್ನು ಪರಿಹಾರ ತುಂಬ ಕಡಿಮೆ ಸಿಕ್ಕಿದೆ. ನನಗೆ ಬಂದಿರುವ ಮಾಹಿತಿ ಪ್ರಕಾರ ತುಂಬ ಕಡಿಮೆ ಸಿಕ್ಕಿದೆ. ಇವತ್ತು ಅದಾನಿಯವರು ಏನು ಅದಾನಿ UPCLನ ಸೆಕೆಂಡ್ ಫೇಸಿಗೆ ಏನು ಪರಿಹಾರ ಸಿಕ್ಕಿದೆ, ಆ ಮಟ್ಟದ ಪರಿಹಾರ ಸಿಗಲಿಲ್ಲ. ಬಹಳಷ್ಟು ಕಡೆ ಅದಕ್ಕೆ ಕಂಪೇರ್ ಮಾಡಿದರೆ ತುಂಬ ಕಡಿಮೆ ಸಿಕ್ಕಿದೆ. ಅದರ ಮೇಲೆ ಈಗ ಏನಾಗಿದೆ, ಅಲ್ಲಿ ಹಲವಾರು ಸಮಸ್ಯೆಗಳಿತ್ತು. ಒಂದು ಏನಂದರೆ ಪಾದೂರು ತೋಕೂರು ಪೈಪ್ಲೈನ್ ಇತ್ತು, ಅಲ್ಲಿ ಲ್ಯಾಂಡ್ ಲೂಸರ್ಸ್ ಇದ್ದರು. ಸೊ ಅಲ್ಲಿ ನಮ್ಮ KPCCಯ ಕಾರ್ಯದರ್ಶಿಯಾದಂಥ ದೇವಿಪ್ರಸಾದ್ ಶೆಟ್ಟಿ ಅವರ ಹಾಗೂ ಹಲವು ನಾಯಕರ ನೇತೃತ್ವದಲ್ಲಿ ಒಂದು ಪರಿಹಾರವನ್ನು ತೆಗೆದುಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಹೈ ಟೆನ್ಷನ್ ಟ್ರಾನ್ಸ್ಫಾರ್ಮ್ ಲೈನ್ಸ್ ಇದೆ, ಎಲೆಕ್ಟ್ರಿಕಲ್ ಲೈನ್ಸ್, ಅದರ ಬಗ್ಗೆ ಆಗ್ಬೋದು. ಅಥವಾ ಸ್ಫೋಟ, ಈ ಕೇವ್ಸ್ಗಳನ್ನು ಸ್ಫೋಟ ಮಾಡುವಾಗ ಸುತ್ತಮುತ್ತಲಿನ ಮನೆಗಳಿಗೆ ತುಂಬ ಹಾನಿಯಾಗಿದೆ. ಅದರಲ್ಲಿ ಮೊದಲ ಹಂತದಲ್ಲಿ ಏನು ಅರ್ಜಿ ಕೊಟ್ಟಿದ್ದಾರೆ, 48 ಮನೆಗಳಿಗೆ 52 ಲಕ್ಷ ರೂಪಾಯಿ ಪರಿಹಾರವನ್ನು ವಿನಯ್ ಕುಮಾರ್, ಮಾಜಿ ಶಾಸಕರಾದಂಥ ವಿನಯ್ ಕುಮಾರ್ ಸೊರಕೆ ಅವರ ನೇತೃತ್ವದಲ್ಲಿ ಇವತ್ತು ಅವರ ಮುತುವರ್ಜಿಯಲ್ಲಿ ಅವರು ಶಾಸಕರಿದ್ದ ಸಂದರ್ಭದಲ್ಲಿ ವಿತರಣೆ ಮಾಡಿದ್ದಾರೆ. ಅದಾದ ಮೇಲೆ ಒಂದು 100ಕ್ಕಿಂತ 100-200 ಮನೆಗಳು ಇನ್ನಷ್ಟು ಡ್ಯಾಮೇಜ್ ಆದಿತ್ತು. ಅವರು ಮತ್ತೆ ತಮ್ಮ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆದರೆ ಇವತ್ತು ಅದರ ಬಗ್ಗೆ ಮಾತಾಡುವವರು ಶಾಸಕರು ಇಲ್ಲ, ಸ್ಥಳೀಯ ಸಂಸದರು ಇಲ್ಲ, ಯಾರು ನಾಯಕರು ಇಲ್ಲದಂತಾಗಿರೋ ಅದರ ಬಗ್ಗೆ ಯಾರು ಧ್ವನಿನೂ ಎತ್ತುತ್ತಿಲ್ಲ. ಸೊ ಇದೆಲ್ಲ ಸಮಸ್ಯೆ ಇದೆ. ಸೊ ಈಗ ಏನಾಗ್ತಿದೆ ಅಂದರೆ, ಇದು ಇವತ್ತು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ. ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿ ಅಲ್ಲಿ ಕೆಲವು ಒಂದು ಬೆರಳೆಣಿಕೆಯಷ್ಟು ಜನ ಇದ್ದಾರೆ, ಅವರನ್ನು ಕೆಲಸದಿಂದ ತೆಗೆಯುವಂಥ ಹುನ್ನಾರಕ್ಕೆ ಕೈ ಹಾಕಿದ್ದಾರೆ. ಅದರ ಮೇಲೆ ಈಗ ಏನು ಹೊಸತು O&M ಏನು ಇಡೀ ಕಂಪನಿಯ O&M ಮೇಂಟೆನೆನ್ಸ್
ಆಪರೇಷನ್ಸ್ ಆ್ಯಂಡ್ ಮೇಂಟೆನೆನ್ಸ್ ಇದು ಟೆಂಡರ್ ಆಗಿದೆ, ಅದರಲ್ಲೇ ವ್ಯವಹಾರ ಆಗಿದೆ ಅಂತ ಒಂದು ಆರೋಪ ಇದೆ. ಅದರ ಮೇಲೆ ಅದು ಗುಜರಾತಿನ ಕಂಪನಿಗೆ ಹೋಗಿದೆ, ಹಾಗೂ ಇಲ್ಲಿ ಇಂಟರ್ವ್ಯೂ ನಡೀತಿದೆ. ಈಗ ತುಂಬ ಓಪನಿಂಗ್ಸ್ ಇದೆ ಅಲ್ಲಿ, ಆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಅಲ್ಲಿ ತುಂಬ ಓಪನಿಂಗ್ಸ್ ಇದೆ. ಅಲ್ಲಿ ನಮ್ಮ ಲೋಕಲ್ನವರ ಜೊತೆ ಈ ಕಂಪನಿಯವರು ವ್ಯವಹರಿಸುತ್ತಿಲ್ಲ, ಯಾರಿಗೂ ಕೈಗೆ ಸಿಗ್ತಿಲ್ಲ. ಕಂಪನಿಯ ಅಧಿಕಾರಿಗಳು ಯಾರ ಕೈಗೂ ಸಿಗ್ತಾ ಇಲ್ಲ, ಅಲ್ಲಿ ಗೇಟಲ್ಲಿ ಎಂಟ್ರಿನೂ ಇಲ್ಲ. ಆದರೆ ಗುಜರಾತಿನಿಂದ ಬಂದವರಿಗೆ ಅಥವಾ ಯು ಪಿ ಬಿಹಾರ್ ನಾರ್ತ್ ಸ್ಟೇಟ್ಸಿಂದ ಬಂದವರಿಗೆ ಇವತ್ತಲ್ಲಿ ಇಂಟರ್ವ್ಯೂ ತೆಗೆತಿದ್ದಾರೆ. ಸೊ ಇದಕ್ಕೆ ನಾವು ಇವತ್ತು ಪ್ರಶ್ನೆ ಮಾಡ್ತಿರೋದು. ಇವತ್ತು ನಾವು ಯುವ ಕಾಂಗ್ರೆಸ್ಸಿಂದ ಒಂದು ಟ್ವಿಟರ್ ಅಭಿಯಾನವನ್ನು ಸ್ಟಾರ್ಟ್ ಮಾಡ್ತೇವೆ. ಧರ್ಮೇಂದ್ರ ಪ್ರಧಾನ್ ಹಾಗೂ ಪ್ರಧಾನಮಂತ್ರಿ ಅವರಿಗೆ ಇವತ್ತು ಟ್ವಿಟರ್ನಲ್ಲೂ ನಾವು ಈ ಸಮಸ್ಯೆ ಬಗ್ಗೆ ಗಮನ ಹರಿಸುವಂಥ ಕೆಲಸವನ್ನು ಮಾಡ್ತೇವೆ. ನೀವು ಮಾಧ್ಯಮದವರು ಇವತ್ತು ಈ ಇಶ್ಯೂವನ್ನು ಇಟ್ಕೊಂಡು ತಮಗೂ ಧನ್ಯವಾದವನ್ನು ತಿಳಿಸ್ತೇವೆ. ಅದೇ ರೀತಿ ಬೇರೆ ಮಾಧ್ಯಮದವರು ನಮಗೆ ಸಪೋರ್ಟ್ ಕೊಟ್ಟರೆ ಇನ್ನಷ್ಟು ಉಗ್ರವಾದ ಹೋರಾಟ, ಅದು ಏನು ರಿಸಲ್ಟ್ ಓರಿಯೆಂಟೆಡ್ ಆದಂಥ ಹೋರಾಟವನ್ನು ಮಾಡ್ತೇವೆ. ಯಾಕೆಂದರೆ ಈಗ ಎಲ್ಲ ತುಂಬ ಜಾಬ್ ವೇಕೆನ್ಸೀಸ್ ಇದೆ, ಅಲ್ಲಿ ಫಿಲ್ ಮಾಡ್ತಿದ್ದಾರೆ. ಈಗ ಅಂದರೆ ಅದು ಜಸ್ಟ್ ಕಂಪ್ಲೀಟ್ ಆಗಿ ಈಗ ಆಪರೇಷನ್ಸಿಗೆ ಹೋಗ್ತಾ ಉಂಟು. ಸೊ ಕ್ರೂಡ್ ಆಯಿಲ್ ಬರ್ತದೆ, ಇನ್ನು ಸ್ಟೋರೇಜ್ ಆಗ್ತದೆ, ತುಂಬ ಇದಿದೆ ಆಪರ್ಚುನಿಟೀಸ್, ಜಾಬ್ ಆಪರ್ಚುನಿಟೀಸ್ ಇದೆ. ಈಗ ಇರೋ ಒಂದು 100, ನಾನು ರಫ್ ಆಗಿ ಫಿಗರ್ 100 ಜಾಬ್ ಆಪರ್ಚುನಿಟೀಸ್ ಇದೆ, ಇನ್ನು ಫಿಲ್ ಆಗಲಿಕ್ಕೆ 800 ಆಪರ್ಚುನಿಟೀಸ್ ಆ ಟೈಪ್ ಇದೆ, ಆ ರೇಷಿಯೋದಲ್ಲಿದೆ. ಸೊ ಇಷ್ಟು ಜಾಬ್ ಇದು ಆಪರ್ಚುನಿಟೀಸ್ ಇರುವಾಗ ಅಥವಾ ಬಿಸ್ನೆಸ್ ಇದು ವ್ಯಾವಹಾರಿಕ ಆಪರ್ಚುನಿಟೀಸ್ ಇರುವಾಗ ನಮಗೆ ಇಲ್ಲಿ ಇಂಟರ್ಫಿಯರ್ ಆಗಲೇಬೇಕು. ಇವತ್ತು ನಮ್ಮವರಿಗೆ ಇಲ್ಲಿ ಜಾಬ್ ಕೊಡಲಿಲ್ಲ ಅಂದರೆ ಇದನ್ನು ಖಂಡಿತವಾಗ್ಲೂ ಲೋಕಸಭೆ, ಯಾಕೆಂದರೆ ಇದನ್ನು ನಾನು ಇಲೆಕ್ಷನ್ ಇಶ್ಯೂ ಮಾಡ್ತೇನೆ ಅಂತ ಹೇಳೋದು ನಮಗೆ ಇಲೆಕ್ಷನಲ್ಲಿ ಇದರಲ್ಲಿ ಲಾಭ ಆಗಬೇಕಂತ ಅಲ್ಲ. ನಮಗೇನಂದರೆ ಇವತ್ತು ನಾಳ್ದು ಎಲೆಕ್ಷನ್ ಇದೆ, ಆ ಸಂದರ್ಭದಲ್ಲಾದರೂ ಬೇರೆ ಸಮಯದಲ್ಲಿ ನಮ್ಮನ್ನು ಕೇಳುವವರು ಯಾರೂ ಇರೋದಿಲ್ಲ. ಈಗ ನಾಳ್ದು ಲೋಕಸಭಾ ಇಲೆಕ್ಷನ್ ಇರುವಾಗ ಈ ಇಶ್ಯೂ ರೈಸ್ ಆಗೋದ್ರಿಂದ ಇಲೆಕ್ಷನಿಗೋಸ್ಕರ ಆದ್ರೂ ಇಂಟರ್ಫಿಯರ್ ಆಗಿ ನ್ಯಾಯ ಸಿಗುತ್ತೆ ಅನ್ನೋ ಒಂದೇ ದೃಷ್ಟಿಯಿಂದ ನಾವು ಇವತ್ತು ಅವರನ್ನು ಕೇಳ್ತಿರೋದು. ಒಂದು ಕರೆ ಇದೆ. ಎಸ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಿಮ್ಮ ಹೆಸರು? ಕಾಪು ಮೆಲುಂಡಿ ಸರ್. ಎಸ್, ಹೇಳಿ ಸರ್, ಹೇಳಿ. ಅಲ್ಲಿ ಮಾತಾಡ್ಬೋದಾ? ಮಾತಾಡಿ ಹೇಳಿ. ಅದೇ ಅಲ್ಲಿ ಮೊದಲು ಜನರು ಅಂದ್ರೆ ರಕ್ಷಣೆಗೋಸ್ಕರ ಅಲ್ಲಿ ಆಯಿಲ್ ಅನ್ನು ಸ್ಟೋರೇಜ್ ಮಾಡ್ಲಿಕ್ಕೋಸ್ಕರ ಜನರೆಲ್ಲ ಜಾಗ ಎಲ್ಲ ಬಿಟ್ಟು ಕೊಟ್ಟದ್ದು. ಈಗ ಪುನಃ ಕೇಂದ್ರ ಸರ್ಕಾರ 2ನೇ ಹಂತದಲ್ಲಿ ಪುನಃ ಅದನ್ನು ಎಕ್ವೈರ್ ಮಾಡಿ ಮತ್ತೆ ಈಗ ಅದು ಆಯಿಲ್ ಏನು ಸ್ಟೋರೇಜ್ ಮಾಡಿದ್ದಾರೆ ಅದನ್ನು ಪ್ರೈವೇಟ್ ಕಂಪನಿಯವರಿಗೆ ಕೊಡ್ಲಿಕ್ಕೆ ಈಗ ಹುನ್ನಾರ ನಡೆಸಿದ್ದಾರೆ. ಅದು ತುಂಬಾ ಖಂಡನೀಯ. ಅದು ಲೋಕಲ್ನವರಿಗೆ ಯಾರಿಗೂ ಅಲ್ಲಿ ಉದ್ಯೋಗವನ್ನು ಅವಕಾಶ ನೀಡದೆ. ಎಸ್, ಧನ್ಯವಾದಗಳು ಸರ್. ಎಸ್, ಈಗಾಗಲೇ ಒಂದು ಮಾತುಕತೆಗಳಾಗಿದೆ. ಅಬಿದಾಬಿಯ ಕಂಪನಿ ಈ ಒಂದು ಯೋಜನೆಯಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದೆ, ಒಡಂಬಡಿಕೆಗಳಾಗಿದೆ ಅವರ ಮಧ್ಯಗಳಲ್ಲಿ. ಇಂತಿಷ್ಟು ಶೇರ್ಗಳಲ್ಲಿ ಕೊಡಬೇಕು ಅಂತಕ್ಕಂಥ ವಿಚಾರಗಳು ಕೂಡ ನಡೆದಿದೆ. ಅದು 3.1 ಅಂದರೆ 3ರಲ್ಲಿ 1 ಭಾಗವನ್ನು ಕೊಡಬೇಕು, 50-50 ಕೊಡಬೇಕು ಅಂತಕ್ಕಂಥದ್ದು. 50-50 ಆಗಲಿ ಅಥವಾ 3ರಲ್ಲಿ 1 ಭಾಗ ಅಂತ ಒಂದು ಮಾಹಿತಿ ಬಂದಿತ್ತು. ಈಗ 50-50 ಅಂತನ್ನೇ ಇಟ್ಕೊಳ್ಳುವ. ಆದರೆ ಅದರಲ್ಲೂ ಕೂಡ 50% ಅಷ್ಟು ಇಲ್ಲಿರುತ್ತೆ, 50% ಅಷ್ಟು ಅವರ ಕಂಪನಿಯದಾಗಿದ್ರು ಕೂಡ ಇವರಿಗೇನಾದರೂ ಭಾರತಕ್ಕೆ ಏನಾದರೂ ತುರ್ತು ಸಮಯದಲ್ಲಿ ಅವಕಾಶಗಳೇನಾದರೂ ಇದ್ರೆ ಅವರು ತಗೊಳ್ಬಹುದು ಅಂತಕ್ಕಂಥ ವಿಚಾರಗಳು ಇದೆ. ಹಾಗಾದ್ರೆ ಎಲ್ಲೋ ಒಂದು ಕಡೆಗಳಲ್ಲಿ ಎಲ್ಲ ಒಂದು ಅವಲಂಬನೆಗಳಾಗಿರ್ಬೋದು ಅಥವಾ ಎಲ್ಲೋ ಒಂದು ಅಥಾರಿಟಿ ಆಗಿರ್ಬೋದು ಇದೇ ಒಂದು ಕಂಪನಿಯಲ್ಲಿ ಇರುತ್ತಲ್ಲ, ಇದೇ ಒಂದು ಯೋಜನೆಯಲ್ಲಿ ಇರುತ್ತಲ್ಲ ಅಂತ. ಅಂದ್ರೆ ಆ ಸಂದರ್ಭದಲ್ಲಿ ಭದ್ರತೆಯ ದೃಷ್ಟಿಯಿಂದಲೂ ಕೂಡ ಇದು ಒಳ್ಳೆಯದಾಗೋದು. ದೃಷ್ಟಿಯಿಂದ ಇರೋದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದೇವೆ. ಆದರೆ ಈಗ ನಮ್ಮ ಪ್ರಶ್ನೆ ಇರೋದು, ಇವತ್ತು ಇಡೀ ಜನರಿಗೆ ಹೇಳಿರೋದು ಇದು ದೇಶದ ಭದ್ರತೆಗೋಸ್ಕರ ಒಂದು ಸ್ಟೋರೇಜ್ ಅಂತೇಳಿ. ಆದರೆ ಇದರಲ್ಲಿ ಈಗ 50% ಅಲ್ಲಿ ನೀವು ಬಿಸ್ನೆಸ್ ಮಾಡ್ತಿದ್ದೀರಾ. ಈಗಾಗಲೇ ಮಂಗಳೂರಿದ್ದು ಏನು ಸ್ಟೋರೇಜ್ ಫೆಸಿಲಿಟಿ ಇದೆ, ISPRLನ ಮಂಗಳೂರಿನ ಏನು ಘಟಕ ಇದೆ, ಅಲ್ಲಿ ಆಲ್ರೆಡಿ ಅವರು ಆಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಇದೇ ಕಂಪನಿ ಆಡ್ನಾಕ್ ಎಂಬ ಕಂಪನಿ, ಅಬುದಾಬಿ ಇದು ಕಂಪನಿ ಅವರಿಗೆ ಅವರು ಸೈನ್ ಮಾಡಿ ಆಗಿದೆ. ಅವರು ಕ್ರೂಡ್ ಆಯಿಲ್ ತಂದು ಅವರ ಏನು ಪೋರ್ಷನ್ ಇದು ಕ್ರೂಡ್ ಆಯಿಲ್ ಇದೆ ತುಂಬಿ ಆಗಿದೆ, ಅವರು ಬಿಸ್ನೆಸ್ ಮಾಡ್ತಿದ್ದಾರೆ, ಇಲ್ಲೂ ಪ್ರಾರಂಭ ಮಾಡ್ತಿದ್ದಾರೆ. ಈಗ ಇವರು ನೆಕ್ಸ್ಟ್ ಸ್ಟೆಪ್ ಇಟ್ಟದೇನೆಂದರೆ, ಈಗ ದೇಶದಲ್ಲಿ ಇನ್ನೊಂದು 2 ಕಡೆ, ಅಂದರೆ ಒಂದು ಕಡೆ ಇದೇ ಪಾದೂರಿನಲ್ಲಿ ಈಗ ಎಷ್ಟು ಸಾಮರ್ಥ್ಯ ಇದೆ, 2.5 ಮಿಲಿಯನ್ ಟನ್ಸ್, ಅದೇ ಸಾಮರ್ಥ್ಯದ ಇನ್ನೊಂದು ಘಟಕವನ್ನು ಇವರು ಸ್ಥಾಪಿಸಲಿಕ್ಕೆ ಹೊರಟಿದ್ದಾರೆ. ಇವತ್ತು ಜನರ ಜಾಗವನ್ನು ಇವರು ತಗೊಳ್ತಾರೆ, ಲ್ಯಾಂಡ್ ಅಕ್ವಿಸಿಷನ್ ಮಾಡ್ತಾರೆ, ಈ ಸ್ಟೋರೇಜನ್ನು ಮಾಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಮತ್ತೊಂದು ಘಟಕ 4 ಮಿಲಿಯನ್ ಟನ್ಸ್ ಇದು ಒಡಿಶಾದಲ್ಲಿ ಬರ್ತಿದೆ. ಸೊ ಇದು ಇಡೀ ಟೋಟಲ್ ಆಗಿ ಕಂಪ್ಲೀಟ್ ಆದರೆ ಇಡೀ ದೇಶಕ್ಕೆ 22 ದಿವಸಕ್ಕೆ ಬೇಕಾದಷ್ಟು ಪೆಟ್ರೋಲಿಯಂ ಸಿಗುತ್ತೆ. ಸೊ ಅದದ್ದು ಅರ್ಧದಷ್ಟು, ಅಂದರೆ ಇಲ್ಲಿ 5 ಮಿಲಿಯನ್ ಟನ್ಸ್ ಮತ್ತು 1.5 ಮಿಲಿಯನ್ ಟನ್ಸ್ ನಮ್ಮ ಮಂಗಳೂರಿನಲ್ಲಿದೆ. ನಮ್ಮ ಕರಾವಳಿ ಭಾಗದಲ್ಲೇ ಇಡೀ ದೇಶಕ್ಕೆ ಬೇಕಾದ ಅರ್ಧಕ್ಕಿಂತ ಜಾಸ್ತಿ ಪೆಟ್ರೋಲಿಯಂ ಸ್ಟೋರೇಜ್ ನಮ್ಮಲ್ಲಿದೆ. ಅವರು ವ್ಯವಹಾರ ಮಾಡ್ತಿದ್ದಾರೆ, ಅಬುದಾಬಿ ಅವರು ಬಂದು ಇಲ್ಲಿ ವ್ಯವಹಾರ ಮಾಡ್ತಿದ್ದಾರೆ. ನಮ್ಮವರಿಗೆ ಇಲ್ಲಿ ಕೆಲಸ ಇಲ್ಲ. ಕೆಲಸ ಬಿಡಿ, ಅವರು ಅಧಿಕಾರಿಗಳು ನಮ್ಮ ಜೊತೆ ಒಂದು ಸಂವಹನೆ ಮಾಡಲಿಕ್ಕೆ, ಸಂಪರ್ಕ ಮಾಡಲಿಕ್ಕೆ ಸಿಗ್ತಿಲ್ಲ. ಗೇಟ್ನೊಳಗೆ ಬಿಡಲ್ಲ ಯಾರನ್ನು. ಈ ಬೇರೆ ಕಂಪನಿಯಲ್ಲಿ ಇವರು ಯಾರೋ ಕಾಲ್ ಮಾಡಿದವರು ಹೇಳಿದರು, ನಮ್ಮವರಿಗೆ
ಸೆಕ್ಯೂರಿಟಿ ಗಾರ್ಡ್ನ ಕೆಲಸ ಕೊಡ್ತಾರೆ ಅಂತೇಳಿ. ಈ ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸನೂ ಇಲ್ಲ. ಅಲ್ಲ, ಹಾಗಾದ್ರೆ ಅವರ ನಡುವಿನ ಒಂದು ಒಪ್ಪಂದಗಳೇನಿರ್ಬೋದು ಈ ಒಂದು ಯೋಜನೆಗಳ ಜೊತೆಗೆ ಮತ್ತೆ ಒಂದು ಆಡ್ನಾಕ್ ಕಂಪನಿಯ ಜೊತೆಗೆ ಒಪ್ಪಂದಗಳು ಏನೇನಿದೆ, ಏನೇನು ಷರತ್ತುಗಳು? ಅವರ ಬೇಸಿಕ್ ಆಗಿ ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರ ಸ್ಟೇಟ್ಮೆಂಟ್ ಅನ್ನು ಓದಿದ್ದೇನೆ. ಬೇಸಿಕ್ ಆಗಿ ಏನಂದ್ರೆ ಇದೆ ಅಂದ್ರೆ 50% ಅವರು ಆ ಸ್ಟೋರೇಜ್ ಕೆಪಾಸಿಟಿಯನ್ನು ಅವರು ಯೂಸ್ ಮಾಡಿ ಸ್ಥಳೀಯವಾದಂಥ ರಿಫೈನರಿ ಜೊತೆ ಬಿಸ್ನೆಸ್ ಮಾಡುವುದು. ಅಂದರೆ ಜಾಸ್ತಿ ಕಡಿಮೆ ರೇಟ್ ಇರುವಾಗ ಸ್ಟೋರೇಜ್ ಮಾಡಿ, ಜಾಸ್ತಿ ರೇಟ್ ಆದಾಗ ಸಪ್ಲೈ ಮಾಡೋದು, ಅಥವಾ ಸ್ಟೋರೇಜ್ಗೆ ಇಲ್ಲಿ ತಂದು ಆ ರೇಟ್ ಫ್ಲಕ್ಚುಯೇಷನ್ಸ್ ಮೇಲೆ ಅವರು ಬಿಸ್ನೆಸ್ ಮಾಡ್ತಾರೆ. ಅಂದರೆ ಏನಾದರೂ ತುರ್ತು ಸಂದರ್ಭ ಬಂದಾದರೆ ಅದು ಆ 50%ಅನ್ನು ದೇಶಕ್ಕೆ ಕೊಡುವಂಥ ವ್ಯವಸ್ಥೆ ಇದೆ. ಬಟ್ ಇಟ್ ಈಸ್ ಟೋಟಲಿ ಬಿಸ್ನೆಸ್ ಓರಿಯೆಂಟೆಡ್, ಅದು ಟೋಟಲ್ ಬಿಸ್ನೆಸ್ ಆಗಿದೆ. ಸೊ ಅವ್ರು ಬಿಸ್ನೆಸ್ ಮಾಡ್ತಿರುವಾಗ ಅಟ್ಲೀಸ್ಟ್ CSR ಅಂತ ಬರುತ್ತೆ, ಪ್ರತಿಯೊಬ್ಬರಿಗೂ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಸೊ ಮತ್ತು ಇದೊಂದು ದೊಡ್ಡ ಬಂಡೆಗಳನ್ನು ಹೊಡೆದು ಆ ಬಂಡೆಗಳ ಒಳಗಡೆ ಇವತ್ತು ಸ್ಟೋರೇಜ್ ಮಾಡ್ತಿರೋದು. ಇವರು ಬಿಸ್ನೆಸ್ ಮಾಡ್ತಿರೋದಾದರೆ ನಾವು NGTಗೂ ಹೋಗ್ಬೋದು. NGT ಹ್ಯಾಸ್ ಎ ಸ್ಟ್ರಿಕ್ಟ್ ಗೈಡ್ಲೈನ್ಸ್. ನೀವು ಪರಿಸರವನ್ನು ಎಷ್ಟು ನಾಶ ಮಾಡ್ತೀರಾ ಅಷ್ಟೇ ನಿಮ್ಮ ಟರ್ನ್ ಓವರ್ ಇದ್ದು ಇಷ್ಟು ಬಜೆಟನ್ನು ಪರಿಸರಕ್ಕೋಸ್ಕರ ನೀವು ಇವತ್ತು ವಿನಿಯೋಗಿಸಬೇಕು. ನಾವು NGT ಅಗ್ರಿಮೆಂಟ್ ಇದೆ, ಇಡೀ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಇದೆ ಎನ್ವಿರಾನ್ಮೆಂಟ್ ಬಗ್ಗೆ. ಸೊ ಆ ಗೈಡೆನ್ಸನ್ನು ಫಾಲೋ ಮಾಡಬೇಕು. ಅದು ಸರ್ಕಾರದ ಕಂಪನಿ ಇರ್ಬೋದು ಅಥವಾ ಪ್ರೈವೇಟ್ ಕಂಪನಿ ಇರ್ಬೋದು. ದೇ ಹ್ಯಾವ್ ಟು ಫಾಲೋ ದ ಗೈಡ್ಲೈನ್ಸ್, ದೇ ಹ್ಯಾವ್ ಟು ಸ್ಪೆಂಡ್ ದ ಮನಿ ಆನ್ ದ ಎನ್ವಿರಾನ್ಮೆಂಟ್. ಸೊ ಸ್ಪಷ್ಟವಾಗಿ ಇವತ್ತು ISPRLನ ಅಧಿಕಾರಿಗಳಿಗೆ ಅವರಿಗೆ ವಾರ್ನಿಂಗ್ ಕೊಡ್ತಿರೋದೇನೆಂದರೆ ದೇರ್ ಆರ್ ಜಾಬ್ ಆಪರ್ಚುನಿಟಿ, ಪ್ಲೀಸ್ ಗಿವ್ ಇಟ್ ಟು ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ ಆಫ್ ದ ಲೋಕಲ್ ಪೀಪಲ್ ಆಫ್ ಕೋಸ್ಟಲ್ ಕರ್ನಾಟಕ. ಇದು ಸ್ಪಷ್ಟವಾದಂಥ ನಮ್ಮ ಬೇಡಿಕೆ ಇರುವಂಥದ್ದು. ಮತ್ತು ಇಫ್ ಯು ಆರ್ ನಾಟ್ ಅಗ್ರಿಂಗ್ ಟು ಇಟ್, ಇಫ್ ಯು ಆರ್ ನಾಟ್ ಇಂಟರ್ಫಿಯರಿಂಗ್, ನಾವು ಸೆಕೆಂಡ್ ಸ್ಟೇಜನ್ನು ನೀವು ಯಾವುದೇ ಕಾರಣಕ್ಕೂ ನಾವು ಸೆಕೆಂಡ್ ಸ್ಟೇಜನ್ನು ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಬಿಡೋದಿಲ್ಲ. ಮತ್ತು ನಮಗೆ ಒಂದು ಮಾಹಿತಿ ಇದೆ, ಇದಕ್ಕೆ ಪ್ರಧಾನಿಯವರೇ ಪ್ರೈಮ್ ಮಿನಿಸ್ಟ್ರೇ ಬಂದು ಇದನ್ನು ಇನಾಗ್ರೇಷನ್ ಮಾಡ್ತಾರೆ ಅಂತ. ಇಂಥ ಒಂದು ತಾರತಮ್ಯ ಇರೋದಂಥ, ನ್ಯಾಯ ಇರೋದಂಥ ಒಂದು ಸ್ಥಳಕ್ಕೆ ಅಷ್ಟು ದೊಡ್ಡ ಹುದ್ದೆ ಇರ್ತ ಪ್ರಧಾನಿಯವರು ಬರಬಾರ್ದು. ಬಂದರೆ ಅವರಿಗೆ ಕಪ್ಪು ಬಾವುಟವನ್ನು ನಾವು ಖಂಡಿತವಾಗಿ ತೋರಿಸ್ತೇವೆ. ಇದನ್ನು ಸಾಲ್ವ್ ಮಾಡದೆ ಅವರು ಉದ್ಘಾಟನೆಗೆ ಬರಲೇಬಾರ್ದು. ಅಲ್ಲ, ಒಂದರ್ಥದಲ್ಲಿ ನೀವು ಹೇಳಿದ್ರಿ ಪ್ರಧಾನಿಯವರು ಈ ಒಂದು ಉದ್ಘಾಟನೆಗೆ ಬಂದರೆ ನಾವು ಕಪ್ಪು ಬಾವುಟವನ್ನು ಹಾರಿಸ್ತೇವೆ ಅಂತ, ಉಗ್ರ ಹೋರಾಟವನ್ನು ಮಾಡ್ತೇವೆ, ಕಪ್ಪು ಬಾವುಟವನ್ನು ಹಾರಿಸ್ತೇವೆ ಅಂತ. ಹಾಗಾದರೆ ಪ್ರಧಾನಮಂತ್ರಿಗಳು ಬರ್ತಾರೆ, ಅವರ ವಿರುದ್ಧ ನೀವು ಕಪ್ಪು ಬಾವುಟವನ್ನು ಅದು ಒಂದು ಸಂವಿಧಾನಿಕವಾಗಿ ನೋಡೋದಾದ್ರೂ ಪ್ರಜಾಪ್ರಭುತ್ವದ ಒಂದು ನೆಲೆಯಲ್ಲಿ ಅವರ ಗಮನ ಸೆಳೆಯುವಂತ ಕೆಲಸವನ್ನು ಮಾಡಬೇಕಾಗ್ತದೆ. ಗಮನ ಸೆಳೆಯಬೇಕಾದ್ರೆ ನಾವು ಹೋರಾಟ ಮಾಡಬೇಕಾಗ್ತದೆ. ಅಲ್ಲ, ಅದಕ್ಕೆ ಕಪ್ಪು ಬಾವುಟವೇ ಒಂದು ಉತ್ತರವಾ ಅಂತಕ್ಕಂಥದ್ದು? ಅಲ್ಲ, ಬೇರೆ ಎಲ್ಲ ರೀತಿಯ ಹೋರಾಟವನ್ನು ಮಾಡ್ತಿದ್ದೇವೆ ನಾವು. ಟ್ವಿಟರ್ ಅಲ್ಲಿ ಮಾಡ್ತೇವೆ, ಹೋರಾಟ ಮಾಡ್ತೇವೆ. ಪಾದೂರಿನ ಎದುರುಗಡೆ ಸಹಸ್ರಾರು ಸಂಖ್ಯೆಯಲ್ಲಿ ಜನರನ್ನು ಸೇರಿಸಿ, ಇವತ್ತು ಯುವಕರನ್ನು ಸೇರಿಸಿ ನಾವು ಹೋರಾಟವನ್ನು ಮಾಡ್ತೇವೆ. ಅಲ್ಲಿಗೂ ಬಗ್ಲಿಲ್ಲ ಅಂದ್ರೆ ದ್ಯಾಟ್ ಈಸ್ ಅವರ್ ಲಾಸ್ಟ್ ಸ್ಟೆಪ್. ಇದು ಏನು ಮಾಡ್ತಿದ್ದೆ, ನಾವು ಗಮನ ಸೆಳೆಯಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಿದ್ದೇವೆ. ನಮಗೆ ನ್ಯಾಯ ಬೇಕು ಅಷ್ಟೇ, ರಾಜಕೀಯ ಬೇಡ. ಎಸ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ, ನಿಮ್ಮ ಹೆಸರು? ಹಲೋ, ನಮಸ್ತೆ. ನಾನು ಕುವೈಟ್ ಇಂದ ಮಾತಾಡ್ತಿದ್ದೀನಿ. ನಾನು ಅಲ್ಲಿ ಪರಿಸರ ನಿವಾಸಿ, ಅಂದ್ರೆ ಒಂದು ಮಜೂರು ಅಂತ ಬಂತು ಅಲ್ಲೇ ಹತ್ರದಲ್ಲಿ. ಹೇಳಿ ಹೇಳಿ ಹೇಳಿ. ಇಲ್ಲಿ ಇವಾಗ ಏನಾಗ್ತಿದೆ, ಅವ್ರು ಹೇಳಿದ್ ಕರೆಕ್ಟ್ ಆಗಿದೆ, ಬಟ್ ಅವರು ಮತ್ತೆ ಹೇಳ್ತಾ ಇದಾರೆ ಇದನ್ನ ಪೊಲಿಟೈಸೇಷನ್ ಮಾಡ್ತಿದ್ದೀನಿ, ಪೊಲಿಟಿಕಲ್ ವ್ಯೂ ಅಲ್ಲಿ ನೋಡ್ತಾ ಇದಾರೆ ಅವರು. ಕರೆಕ್ಟ್ ಆಗಿದೆ. ನಮ್ಮ ಸ್ಥಳೀಯರಿಗೆ ಉದ್ಯೋಗ ಕೊಡುವುದಕ್ಕೆ ನನ್ನದು ಫುಲ್ ಸಪೋರ್ಟ್ ಇದೆ. ಯಾಕಂದ್ರೆ ಇಲ್ಲಿ ಸ್ಥಳೀಯರು ಏನಾಗ್ತದೆ, ನಾನು MRPL ಅಲ್ಲೂ ಕೆಲಸ ಮಾಡಿದ್ದೀನಿ, ONGC ಅಂಡರ್ ಅಲ್ಲಿ ಇರುವಾಗ. ಅದು ಏನಾಗ್ತದೆ, ಸ್ಥಳೀಯರಿಗೆ ದಿನಕ್ಕೆ ವಾರಕ್ಕೆ 7 ದಿನದಲ್ಲಿ 4 ದಿನ ಕೆಲಸಕ್ಕೆ ಬರ್ತಾರೆ, 2 ದಿನ ಬರೋದಿಲ್ಲ. ಆಮೇಲೆ ಏನಾಗ್ತದೆ, ಅಲ್ಲಿ ಇವತ್ತು ಸ್ಟ್ರೈಕ್, ಇವತ್ತು ಬಂದ್, ಇವತ್ತು ಮದುವೆ ಅಂತ ಹೇಳಿ ಇಲ್ಲಿ ಆವಾಗ ಕಾರ್ಪೊರೇಟ್ ಕಂಪನಿಗಳು ಏನ್ ಮಾಡ್ತೇವೆ, ಅದಕ್ಕೆ ಇವರು ಕಾರ್ಪೊರೇಟ್ ಕಂಪನಿಗಳು ನಾರ್ತ್ ಇಂದ ಯಾಕೆ ಜನ ಕರ್ಕೊಂಡು ಬರ್ತಾರೆ ಅಂದ್ರೆ, ಅವರೊಂದು 6 ತಿಂಗಳು ಕೆಲಸ ಮಾಡ್ತಾರೆ, 8 ತಿಂಗಳು 1 ವರ್ಷ ಕೆಲಸ ಮಾಡಿ ಒಂದು ವೆಕೇಶನ್ ಟೈಮ್ ಅಂತ ತಗೊಳ್ತಾರೆ. ಈ ಎಲ್ಲ ಸಮಸ್ಯೆ ಇರುವಾಗ ಇಲ್ಲಿ ಲೋಕಲ್ಸ್ ಏನ್ ಮಾಡ್ತಾರೆ, ಲೋಕಲ್ ಅಲ್ಲಿ ನಮ್ಗೆ, ನಾನು ಲೋಕಲ್ ಅಗೇನ್ಸ್ಟ್ ಆಗಿ ಮಾತಾಡ್ತಾ ಇಲ್ಲ, ನಾನು ಜಿನ್ಯೂನ್ ಆಗಿ ಹೇಳೋದು. ಯಾಕಂದ್ರೆ ಇಲ್ಲಿ ನಾವು ಕರಾವಳಿಯಲ್ಲಿ ನೋಡಿರ್ಬೋದು, ಸ್ವಿಟ್ಜರ್ಲ್ಯಾಂಡ್ ಅಂತ ಕಂಪನಿ ಮುಚ್ಚೋಯ್ತು. ಇದು ನಾಗಾರ್ಜುನ ಅಂತ ಇತ್ತು, ಆಮೇಲೆ ಅದು ಇವಾಗ ಅದಾನಿ ಗ್ರೂಪ್ ಆಫ್ ಕಂಪನಿ ತಗೊಂಡಿದೆ. ಅಲ್ಲಿ ನಮ್ಮ ಹುಡುಗರೇ ಕೆಲಸ ಮಾಡೋರು ಹೇಳ್ತಿದ್ರು, ಸಂಬಳ ಸಾಕಾಗುದಿಲ್ಲ ನಮ್ಗೆ, ಅಲ್ಲಿ ಧೂಳು, ಅಲ್ಲಿ ವರ್ಕ್ ಮಾಡಕ್ಕಾಗುದಿಲ್ಲ, ಹೊಗೆ ಅಂತ ಹೇಳಿ. ಇಂಥ ಕಮೆಂಟ್ಸ್ ಬರ್ತದೆ ನಮ್ಮಲ್ಲಿ. ಎಸ್ ಎಸ್, ಧನ್ಯವಾದಗಳು ಸರ್. ಇದೇ ವಿಚಾರವಾಗಿ ನಾವು ಚರ್ಚೆಯನ್ನು ಮಾಡ್ತೇವೆ.
ಈಗಾಗಲೇ ನಾವು ಮಾತಾಡ್ತಾ ಇದ್ವಿ, ಒಂದು ಕಪ್ಪು ಬಾವುಟವನ್ನು ಹಾರಿಸ್ತೇವೆ, ನಾವು ಇದರಲ್ಲಿ ರಾಜಕೀಯವನ್ನು ಮಾಡೋದಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದೀರಿ. ಆದರೆ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ನೋಡ್ತಾ ಹೋದ್ರೆ ಈಗ ಇನ್ನೇನು 6 ತಿಂಗಳಲ್ಲಿ ಲೋಕಸಭೆ ಚುನಾವಣೆ ಬರುತ್ತೆ. ಅಂಥ ಸಂದರ್ಭದಲ್ಲಿ ಈ ವಿಷಯ ರೈಸ್ ಆಗಿರೋದ್ರಿಂದಾಗಿ ಇದು ಕೂಡ ಒಂದು ಕಡೆ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಇದು ಬಹುಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸಬಹುದಾ ಅಂತ. ಅಂದ್ರೆ ಕೇಂದ್ರ ಸರ್ಕಾರ ಈಗ ನೋಡಿ, ಯಾವುದೇ ಇಶ್ಯೂ ಇರಲಿ, ಇಲ್ಲಿ ತನಕ ತುಂಬ ಸ್ಲೋ ಇದ್ರು ನಮ್ಮ ನಾಯಕರುಗಳು, ವಿರೋಧ ಪಕ್ಷದ ನಾಯಕರುಗಳು. ಇವತ್ತು ಲೋಕಸಭೆ ಚುನಾವಣೆ ಇದೆ ಅಂದ್ರೆ ಪ್ರತಿ ಇಶ್ಯೂಗೆ ಸ್ವಲ್ಪ ಅಲರ್ಟ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಇದಕ್ಕೂ ವರ್ಕ್ ಮಾಡಲಿ, ಯಾಕೆಂದರೆ ನಾಳ್ದು ಜಾಬ್ ಫಿಲ್ ಆದಮೇಲೆ ಇನ್ನೊಬ್ಬರಿಗೆ ಜಾಬ್ ಸಿಗಲ್ಲ. ಈಗ ಜಾಬ್ ಓಪನಿಂಗ್ಸ್ ಇದೆ, ಅದು ಆಪರೇಷನ್ಸಿಗೆ ಬರ್ತಿದೆ. ಸೊ ಜನರಿಗೆ ಉಪಯೋಗ ಆಗಲಿ ಅಂತ ನಾವು ಈ ಇಶ್ಯೂವನ್ನು ರೈಸ್ ಮಾಡ್ತಿದ್ದೇವೆ. ಮತ್ತೆ ಪೊಲಿಟಿಕಲ್ಲೇ ಇಲ್ಲದಿದ್ರೆ ಇವತ್ತು ದೇಶ ನಡೆಯುವುದೇ ಪೊಲಿಟಿಕ್ಸ್ ಅಲ್ಲಿ. ಪೊಲಿಟಿಕಲ್ ಹೋರಾಟ, ಪ್ರಚಾರ ಗಿಮಿಕ್ ಖಂಡಿತವಾಗ್ಲೂ ಇಲ್ಲ. ಪೊಲಿಟಿಕ್ ಇಲ್ಲದಿದ್ರೆ ಅಲ್ಲಿ ರಿಸಲ್ಟ್ಸ್ ಬರಲ್ಲ. ಧರ್ಮಾರ್ಥವಾಗಿ ಏನು ಮಾಡೋದಿಲ್ಲ. ಇದು ಡೆಮೊಕ್ರಾಟಿಕ್ ಕಂಟ್ರಿ, ಮತ್ತು ಪೊಲಿಟಿಕಲಿನೇ ಇಶ್ಯೂಸನ್ನು ರೈಸ್ ಮಾಡ್ತಾ ಹೋಗೋದು. ಪ್ರತಿ ವಿಷಯದಲ್ಲೂ ಹೋರಾಟ ಇರ್ಬೋದು, ಪೊಲಿಟಿಕಲ್ಲೇ ಇರ್ಬೋದು. ಅದರ ವೋಟ್ ಮೇಲೇ ಇಲ್ಲಿ ಕೆಲಸಗಳು ನಡೀತಿರೋದು. ವೋಟಿಂಗ್ ಇಲ್ಲದಿದ್ದರೆ ಅವರಷ್ಟಿಗೆ ಅವ್ರು ಇರ್ತಿದ್ರು. ಜನರಿಗೆ ವೋಟ್ನ ಹಾಕಿರೋದ್ರಿಂದ ನೀವು ನನ್ನ ಕೆಲಸ ಮಾಡಲಿಕ್ಕೆ ಕೊಟ್ಟಲಿಲ್ಲ ಅಂದರೆ ನಾವು ನಿಮಗೆ ವೋಟ್ ಹಾಕೋದಿಲ್ಲ. ಈಗ ಎಷ್ಟೇ ದೊಡ್ಡ ಲೀಡರ್ ಇರ್ಬೋದು, ಯಾರೇ ಇರ್ಬೋದು, ಬರೋದು ಚುನಾವಣೆ ಟೈಮಿಗೆ ಮಾತ್ರ ಜನರ ಹತ್ರ ಬರೋದು. ಬೇರೆ ಟೈಮಲ್ಲಿ ಜನರ ಕೆಲಸ ಮಾಡುವವರು ತುಂಬ ಕಡಿಮೆ ಆಗಿದ್ದಾರೆ. ಸೊ ಆದ್ದರಿಂದ ಆ ಇಶ್ಯೂವನ್ನು ನಾವು ಅದಕ್ಕೂ ತಗೊಂಡು ಹೋಗಬೇಕಾಗ್ತದೆ ಅಂತ ನಾವು ಈಗ ಇದನ್ನು ಪಾಲಿಟಿಕ್ಸ್ ಮಾಡ್ತಿಲ್ಲ. ನಾವು ಯಾರನ್ನು ಪರ್ಸ್ನಲ್ ಆಗಿ ನೇಮ್ ಮಾಡ್ತಿಲ್ಲ ಅಥವಾ ಯಾರ ಮೇಲೆ ಗೂಬೆ ಕೊಡಿಸ್ಲಿಕ್ಕೆ ಹೋಗ್ತಿಲ್ಲ. ನಾವು ಬೇಡಿಕೆ ಇಡ್ತೇವೆ, ದಯವಿಟ್ಟು ಇದನ್ನು ಮಾಡಿ, ಯಾಕೆಂದರೆ ಇದು ಆಗ್ತದೆ, ಆಗುವಂಥ ಕೆಲಸ ಇದೆ. ಅದೇ ನಿಮ್ಮ ಒಂದು ಬೇಡಿಕೆಯನ್ನು ರಾಜ್ಯ ಸರ್ಕಾರದ ಮುಖಾಂತರವಾಗಿ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸಬಹುದಾ? ಅಲ್ಲ, ಅಗತ್ಯ ಬಿದ್ದರೆ ಖಂಡಿತವಾಗ್ಲೂ ಇದರ ಬಗ್ಗೆ ಮನವಿಯನ್ನು ಜಿಲ್ಲಾಧಿಕಾರಿ ಅವರಿಗೆ ಕೊಡ್ತೇವೆ, ಅಥವಾ ಸ್ಥಳೀಯ ಉಸ್ತುವಾರಿ ಸಚಿವರು ಇರ್ಬೋದು, ಯಾರಿಗೆ ಕೊಡಬೇಕು ಅವರಿಗೆ ಕೊಡ್ತೇವೆ. ಖಂಡಿತವಾಗ್ಲೂ ಎಲ್ಲ ರೀತಿಯ ಪ್ರಯತ್ನವನ್ನು ನಾವು ಮಾಡ್ತೇವೆ. ಈಗಾಗಲೇ ಹಲವಾರು ಹೋರಾಟಗಳು ಕೂಡ ನಡೆದಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರೆ, ಅಲ್ಲಿವರೆಗೂ ಕೂಡ ಯಾವುದೇ ಒಂದು ಸ್ಪಂದನೆಗಳು ದೊರಕಲಿಲ್ಲ ಇದೇ ವಿಚಾರವಾಗಿ. ಅಲ್ಲ, ಬೇರೆ ಇಲ್ಲಿ ಇರುವ ರೇಷಕ್ಕೂ ಬೇರೆ ಕಡೆ ಇರುವ ರೇಷಕ್ಕೂ ಡಿಫ್ರೆನ್ಸ್ ಇದೆ. ಇಲ್ಲಿ ರೇಷಿಯೋ ಅಂತ ಇಲ್ಲಿ ನಿಲ್ಲಿದೆ, ಆಲ್ಮೋಸ್ಟ್ ನಿಲ್ಲಿದೆ. ಇಲ್ಲಿ ಲೋಕಲ್ಸಿಗೆ ಯಾವುದೇ ರೀತಿಯ ಸ್ಪಂದನೆ ಸಿಗ್ತಿಲ್ಲ. ಅದೇ ಮತ್ತೆ ಇನ್ನೊಂದೇನು ಅಂತಂದ್ರೆ, ಈಗಾಗಲೇ ಒಂದು ಘಟಕವನ್ನು ಸ್ಥಾಪಿಸಿದ್ದಾರೆ, ಮತ್ತೊಂದು ಘಟಕದ ಒಂದು ನಿರ್ಮಾಣಕ್ಕೆ ಕೂಡ ಕೈ ಹಾಕಿದ್ದಾರೆ ಅಂತಕ್ಕಂಥದ್ದು. ಮತ್ತು ಅದೇ ರೀತಿಯಲ್ಲಿ ಮೊದಲಿನ ಘಟಕವನ್ನು ಶುರು ಮಾಡಿದಾಗಲೇ ಪರಿಹಾರದ ಹಣಗಳು ಸರಿಯಾಗಿ ಸಿಗಲಿಲ್ಲ, ಅತಿ ರೀತಿ ಕಡಿಮೆಯಲ್ಲಿ ಸಿಕ್ಕಿದೆ. 48 ಮನೆಗಳಿಗೆ 52 ಅದು ಸ್ಫೋಟವಾದಾಗ ಅವರಿಗೆ ಹಾನಿ ಆದಾಗ ಸಿಕ್ಕಿತ್ತು. ನಂತರದ ಒಂದು ಪರಿಹಾರದ ಹಣಗಳು ಕೂಡ ಕಡಿಮೆಯಲ್ಲಿ ಸಿಕ್ಕಿದೆ ಅಂತಕ್ಕಂಥದ್ದು. ಹಾಗಾದ್ರೆ 2ನೇ ಘಟಕಗಳು ಶುರುವಾದ್ರೂ ಕೂಡ ಪರಿಹಾರಗಳು ಸರಿಯಾಗಿ ಸಿಗುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಅಲ್ಲ, ಈಗ ರೂಲ್ಸ್ ಚೇಂಜ್ ಆಗಿದೆ. ಈಗ ನೀವೊಂದು ಲ್ಯಾಂಡ್ ಅಕ್ವಿಸಿಷನ್ ಮಾಡಬೇಕಾದ್ರೆ ಪಬ್ಲಿಕ್ ಒಪಿನಿಯನ್ ತಗೊಳ್ಬೇಕಾಗ್ತದೆ, ಪಬ್ಲಿಕ್ ಹಿಯರಿಂಗ್ ಮಾಡಬೇಕಾಗ್ತದೆ. ಅದರಲ್ಲಿ 85% ಜನ ಒಪ್ಪಿದ್ರೆ ಮಾತ್ರ ನೀವು ಯು ಕ್ಯಾನ್ ಅಕ್ವಿಸಿಷನ್. ಆದರೆ ಇದು ಸ್ಟ್ರಾಟಜಿಕ್ ಇದಿರೋದ್ರಿಂದ, ಡಿಫೆನ್ಸ್ ಇದ್ದು ಅಥವಾ ದೇಶದ ಆರ್ಥಿಕತೆ ಅದಕ್ಕೆ ಸ್ಪೆಷಲ್ ರೂಲ್ಸ್ ಇದೆ ಗೊತ್ತಿಲ್ಲ. ಆದರೆ ನಾರ್ಮಲ್ ಆಗಿ ಏನಂದರೆ, ಈಗ ಒಂದು ರೂಲ್ಸ್ ಲ್ಯಾಂಡ್ ಅಕ್ವಿಸಿಷನ್ ಬಿಲ್ ಬಂದಿದೆ, UPA ಸರ್ಕಾರ ಲ್ಯಾಂಡ್ ಅಕ್ವಿಸಿಷನ್ ಬಿಲ್ ತಂದದ್ರಿಂದ ನೀವು ಪಬ್ಲಿಕ್ ಹಿಯರಿಂಗ್ ನಡೀತದೆ. ಪಬ್ಲಿಕ್ ಹಿಯರಿಂಗ್ ಅಂದರೆ ಆ ಗ್ರಾಮದ ಅಲ್ಲಿನ 85% ಜನ ಇದಕ್ಕೆ ಒಪ್ಪಬೇಕು, ಆದರೆ ಮಾತ್ರ ಲ್ಯಾಂಡ್ ಅಕ್ವಿಸಿಷನ್ ಆಗುತ್ತೆ. ಸೊ ಅವ್ರು ಒಪ್ಪಿದ್ರೆ ಮಾತ್ರ ಅದು ಆಗುತ್ತೆ ಕಂಪನಿ ಬರಲಿಕ್ಕೆ. ಎಸ್ ವೀಕ್ಷಕರು, ಈಗಲೇ ನೋಡ್ತಾ ಇರೋ ಹಾಗೆ ಯಾವ ರೀತಿಯಲ್ಲಿ ಒಂದು ಯೋಜನೆಗಳು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳೆಲ್ಲ ಈ ಒಂದು ಯೋಜನೆಯ ಹಂತದಲ್ಲಿದೆ, ಒಂದು ಕಾಮಗಾರಿ ಹಂತದಲ್ಲಿದೆ, ಮತ್ತು ಮುಂದಿನ ಒಂದು ಘಟಕವನ್ನು ನಿರ್ಮಾಣ ಮಾಡೋದಕ್ಕೆ ಕೈ ಹಾಕಿದರೆ ಅದರಿಂದ ಜನರಿಗೆ ಎಷ್ಟು ಸಮಸ್ಯೆಗಳಾಗ್ಬೋದು, ಇದೆಲ್ಲದರ ಕುರಿತಾಗಿ ಚರ್ಚೆಯನ್ನು ಮತ್ತೆ ಮುಂದುವರಿಸ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಎಲ್ಲ ಒಂದು ಯೋಜನೆಗಳ ವಿಚಾರವಾಗಿ. ಅಲ್ಲಿ ಪರಿಹಾರದ ವಿಚಾರಗಳಲ್ಲಿ ಏನಾದ್ರು ಒಂದು ಸಮಸ್ಯೆಗಳಾಗಿದೆ ಅಲ್ಲಿನ ಜನರಿಗೆ, ಅದು ಕೂಡ ಕಡಿಮೆ ಪ್ರಮಾಣದಲ್ಲಿ ಅಲ್ಲಿನ ಜನರಿಗೆ ಪರಿಹಾರ ಸಿಕ್ಕಿದೆ ಅಂತಕ್ಕಂಥ ವಿಚಾರವಾಗಿ ಕೂಡ ಮಾತಾಡ್ತಾ ಇದ್ವಿ. ಈಗಾಗಲೇ ನೋಡಿದಾಗೆ ಪರಿಹಾರದ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಅಂಥ ಸಂದರ್ಭದಲ್ಲಿ ಅಲ್ಲಿ ಪರಿಹಾರವನ್ನು ಪಡೆಯೋದಕ್ಕೆ ಅವಕಾಶ ಇಲ್ಲದೆ ಇರ್ತಕ್ಕಂಥವ್ರು, ಅಂದರೆ ಜಮೀನನ್ನು ಕಳ್ಕೊಳ್ದೇ ಇರ್ತಕ್ಕಂಥವ್ರು, ಮನೆ ಮಠಗಳನ್ನು ಕಳ್ಕೊಳ್ದೇ ಇರ್ತಕ್ಕಂಥವ್ರು, ಅವರಿಗೂ ಕೂಡ ಪರಿಹಾರಗಳು ಸಿಕ್ಕಿದೆ. ಅದರಲ್ಲಿ ಕೂಡ ಗೋಲ್ಮಾಲ್ ಆಗಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇಲ್ಲ, ಅಂಥದ್ದು
ಸಿಕ್ಕಿದ್ರೆ ಅದರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ, ಆದರೆ ಅದ್ರ ಬಗ್ಗೆ ಈ ಹೋರಾಟದ ಪ್ರಶ್ನೆ ಅಲ್ಲ. ಯಾಕೆಂತಂದ್ರೆ ಹಿಂದಿನ ಬಾರಿಯೇ ಒಂದು ಸರಿಯಾದ ಪರಿಹಾರ ಸಿಗ್ಲಿಲ್ಲ ಅಂತ ಅದರಲ್ಲಿ ಯಾರು ಲೂಸ್ ಮಾಡಿದಾರೋ ಅವರಿಗೆ ಸರಿಯಾದಂಥ ಪರಿಹಾರ ಸಿಗ್ಲಿಲ್ಲ ಅನ್ನೋ ಮಾಹಿತಿ ಇದೆ. ಕರೆಕ್ಟಾಗಿ ಸಿಗಲಿಲ್ಲ, ಇನ್ನೂ ಕೆಲವರು ಹೋರಾಟ ಮಾಡ್ತಿದ್ದಾರೆ ಅದಕ್ಕೋಸ್ಕರ. ಆದರೆ ಇವತ್ತು ಏನು ನೆಕ್ಸ್ಟ್ ಸ್ಟೇಜ್ ಬರ್ತದೆ ಅದರ ಬಗ್ಗೆ ಅಂತೂ ಇವತ್ತು ಜನರಿಗೆ ಜಾಸ್ತಿ ಅಧಿಕಾರ ಇದೆ, ಮುಂಚಿನಕ್ಕಿಂತ ಜಾಸ್ತಿ ಅಧಿಕಾರ ಇದೆ. ಸೊ ಏನು ಪಬ್ಲಿಕ್ ಹಿಯರಿಂಗ್ ಇರ್ಬೋದು ಅಥವಾ ಲ್ಯಾಂಡ್ ಎಕ್ವಿಸಿಷನ್ ಬಿಲ್ ಇದೆ, ಅದರ ಅಂಡರ್ ಈ ಪ್ರಾಜೆಕ್ಟ್ ಬಂದರೆ ಖಂಡಿತವಾಗ್ಲೂ ಅದಕ್ಕೆ ಜಾಸ್ತಿ ಹಕ್ಕಿದೆ. ಈಗ ಪ್ರಸ್ತುತವಾಗಿ ಬೇಡಿಕೆ ಇರೋದು ಅಷ್ಟೇ. ಈಗ ನೀವು ಅದನ್ನು 2.5 ಮಿಲಿಯನ್ ಟನ್ ಇದ್ದು ನೀವು ಇನ್ನೊಂದು ಘಟಕ ಮಾಡೋದಾದರೆ ಫಸ್ಟ್ ಇದನ್ನು ಸಾಲ್ವ್ ಮಾಡಿ, ಇದರಲ್ಲಿ ಏನು ಇಶ್ಯೂ ಇದೆ ಅದನ್ನು ಸೆಟ್ರೇಟ್ ಮಾಡಿ, ಜನರಿಗೆ ಇದರಲ್ಲಿ ನ್ಯಾಯವನ್ನು ಒದಗಿಸಿ. ಯಾಕಂದರೆ ಯುವಕರಿಗೆ ಇವತ್ತು ಅವಕಾಶ, ಜಾಬ್ ಆಪರ್ಚುನಿಟಿ ಖಂಡಿತವಾಗ್ಲೂ ಬೇಕು. ಯಾಕಂದರೆ ನಾವು ಪರ ರಾಜ್ಯಕ್ಕೆ ಹೋಗೋದು ಬೇಡ, ಇವತ್ತು ಗುಜರಾತಿಂದ ಬಂದು ಅವರ ಸಾಮ್ರಾಜ್ಯ ಆಗೋದು ಬೇಡ. ಇಲ್ಲಿ ಕರಾವಳಿ ಜನರಿಗೆ ಇಲ್ಲಿ ಅವಕಾಶಗಳು ಬೇಕು. ಕರೆ ಇದೆ ಒಂದು. ಎಸ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್ ನಿಮ್ಮ ಹೆಸರು? ನಾನು ಯರ್ಮಾಳ್ ಶಂಕ ಪಂಚಾಯತ್ ಮಾಜಿ ಅಧ್ಯಕ್ಷರು. ಹೇಳಿ ಹೇಳಿ. ಶ್ರೀನಾಥ್ ಅವರೇ, ಹೇಳಿ. ನಮ್ಮ ಸ್ಪಂದನ ಟಿವಿ ಮತ್ತು ನಮ್ಮ ಆತ್ಮೀಯ ವಿಶ್ವಸ್ವಾಮಿನಿಗೆ ನನ್ನ ಕೃತಜ್ಞತೆ ಮತ್ತು ಅಭಿನಂದನೆ ಸಲ್ಲಿಸ್ತೇನೆ ಪ್ರಥಮವಾಗಿ. ಧನ್ಯವಾದಗಳು ಸರ್. ಆವಾಗದಿಂದ ನಮ್ಮ ಸ್ಪಂದನ ಟಿವಿಯಲ್ಲಿ ಆಗುವಂತ ಈ ಚರ್ಚೆಗಳನ್ನು ನಾನು ಕೇಳ್ತಾ ಇದ್ದೇನೆ. ಖಂಡಿತವಾಗಿ ನೋವಿನ ಮಾತು ಏನಂದ್ರೆ, ನಮ್ಮ ದಕ್ಷಿಣ ಕನ್ನಡ ಸೌತ್ ಕನ್ನಡ ಜನರು ಪಾಪದವರು. ಎಷ್ಟೇ ಹೋರಾಟ ಮಾಡಿದ್ರು ಅವರ ಹತ್ರ ಒಳ್ಳೆ ಗುಣ ಇದೆ ಸರ್. ಹಾಗಾಗಿ ನೋಡಿ, ಮತ್ತೆ ನನ್ನದು ಒಂದು ಅನಿಸಿಕೆ ಏನಂದ್ರೆ, ಯಾವುದೇ ಉದ್ಯಮ ಬರಲಿ ನಮ್ಮದು ಅದಕ್ಕೆ ಆಕ್ಷೇಪ ಇಲ್ಲ, ವಿರುದ್ಧ ಕೂಡ ಇಲ್ಲ. ಬರ್ಬೇಕು ನಮ್ಮ ದೇಶದ ಅಭಿವೃದ್ಧಿಗೆ, ರಾಜ್ಯದ ಅಭಿವೃದ್ಧಿಗೆ, ಜನರ ಒಂದು ಅಭಿವೃದ್ಧಿಗೋಸ್ಕರ ನಮ್ಗೆ ಉದ್ಯಮಗಳು ಬೇಕು. ಹಾಗಾಗಿ ನಮ್ಮ ಸೌತ್ ಕೇಂದ್ರದಲ್ಲಿ ಇರುವುದು ಫಲವತ್ತಾದ ಭೂಮಿ, ಅದನ್ನ ಗಮನದಲ್ಲಿ ಇರ್ಲಿ. ಈ ಫಲವತ್ತ ಭೂಮಿಯನ್ನು ನಾವು ಎಲ್ಲಾ ತ್ಯಾಗ ಮಾಡಿ ನಿಮಗೆ ಕಂಪನಿ ಕೊಟ್ಟ ಮೇಲೆ, ಈ ಕಂಪನಿ ಆದ ನಂತರ ಎಲ್ಲ ಇಲ್ಲಿ ಇರುವ ಆಫೀಸರ್ಸ್ ಎಲ್ಲ ಹೊರ ರಾಜ್ಯದವರು, ಅವ್ರಿಗೆ ನಮ್ಮ ಸಮಸ್ಯೆ ಗೊತ್ತುಂಟ ಇಲ್ವಂತ ಗೊತ್ತಿಲ್ಲ. ಆದ್ದರಿಂದ ನೋಡಿ, ಈಗ ಗುತ್ತಿಗೆ ಕೊಡುವಂತದ್ದು ಅದೆಲ್ಲ ಕೊಡುವಂತ ನಮ್ಮಲ್ಲಿ ಯಾರು ವಿದ್ಯಾವಂತರು ಇಲ್ವಂತ ಎಣಿಸಿದಾರ? ಎಲ್ಲ ವಿದ್ಯಾವಂತರು ನಮ್ಮಲ್ಲಿ ಬೇಕಾದಷ್ಟು ಸಂಪತ್ತು ಭರಿತವಾದಂತ ವಿದ್ಯಾವಂತರು ನಮ್ಮಲ್ಲಿ ಇದ್ದಾರೆ. ಇಂಜಿನಿಯರ್ಸ್ ಇದ್ದಾರೆ, ಎಜುಕೇಟೆಡ್, ದೊಡ್ಡ ದೊಡ್ಡ ಡಬಲ್ ಗ್ರಾಜುಯೇಟ್, MBA, MCom ಎಲ್ಲ ಮಾಡಿದವರು ನಮ್ಮಲ್ಲಿ ಎಲ್ಲ ಅನುಭವಸ್ಥರಿದ್ದಾರೆ. ಎಲ್ಲ ಹೊರ ರಾಜ್ಯಕ್ಕೆ ಗುತ್ತಿಗೆ ಕೊಟ್ಟು ಇಲ್ಲಿ ಕೆಲಸಕ್ಕೆ ಜನ ಇಡುವಾಗ ಅವರ ಮನೆಯವರನ್ನ, ಅವರ ಊರಿನವರು ಇಟ್ಟೆ ಇಲ್ಲಿ ಸ್ಥಳೀಯವಾಗಿ ನಾವು ಏನ್ ಮಾಡ್ಬೇಕು? ನಮ್ಮ ಫಲವತ್ತಾದ ಭೂಮಿಯನ್ನು ಕೊಟ್ಟು, ನಮ್ಮ ಜಾಗ ಬಿಟ್ಟು ಕೊಟ್ಟು, ನಾವು ಸುಮ್ಮನೆ ಇದ್ದು ನಮ್ಗೆ ಕೆಲಸ ಕೂಡ ಇವರು ಲೋಕಲ್ ಇಲ್ಲಿ ಯಾರನ್ನದು ಆಯ್ಕೆ ಮಾಡದಿದ್ರೆ ಇದು ಸರಿಯಾ? ಇದನ್ನು ನಾನು ಖಂಡಿಸ್ತೇನೆ. ಖಂಡಿತವಾಗಿ ಇದಕ್ಕೆ ವಿಶ್ವಸ್ವಾಮಿನೊಟ್ಟಿಗೆ ನಾನು ಸೇರ್ಕೊಳ್ತೇನೆ. ಎಷ್ಟೇ ದೊಡ್ಡ ಹೋರಾಟ ಮಾಡಿದ್ರು ನಾನು ಮುಂದೆ ನಿಂತು ನಾನು ಬರ್ತೇನೆ ನಮ್ಮ ಊರಿನವರನ್ನು ಕರ್ಕೊಂಡು. ಹಾಗಾಗಿ ಇದು ಅವ್ರಿಗೆ ಎಚ್ಚರಿಕೆ ಗಂಟೆಯನ್ನು ನಾನು ಕೊಡ್ತಾ ಇದ್ದೇನೆ. ಇನ್ನು ಮುಂದಿನ ದಿನದಲ್ಲಿ ಏನೇ ಗುತ್ತಿಗೆ ಕೊಡುದು ಅದು ನಮ್ಮ ಲೋಕಲ್ಗೆ ಕೊಡ್ಲಿ, ಅವರು ನಮ್ಮ ಲೋಕಲ್ ಜನರನ್ನ ತಗೊಳ್ಳಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು ಸರ್. ಜಂಕ ಪಂಚಾಯತ್ ಮಾಜಿ ಅಧ್ಯಕ್ಷರು. ಧನ್ಯವಾದಗಳು ಸರ್ ಸ್ಪಂದನ ಜೊತೆ ಮಾತಾಡಿದ್ದಕ್ಕೆ. ಈಗಾಗಲೇ ಅವರು ಹೇಳಿದ್ರು, ಉಡುಪಿಯಲ್ಲಿ ಎಲ್ಲರೂ ಕೂಡ ವಿದ್ಯಾವಂತರಿದ್ದಾರೆ, MBA, MComಗಳನ್ನು ಮಾಡಿರುವಂಥವ್ರು ಮತ್ತು ಮುಂತಾದ ರೀತಿಯಲ್ಲಿ ಗ್ರಾಜ್ಯುಯೇಟ್ಗಳಾದಂಥವ್ರು ತುಂಬ ಜನ ಇದ್ದಾರೆ. ಅವರು ಎಲ್ಲದನ್ನು ಕೂಡ ಸಮರ್ಥವಾಗಿ ನಿಭಾಯಿಸೋರೆಲ್ಲರೂ ಇದ್ದಾರೆ. ಆದರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಕೆಲಸಗಳನ್ನು ಕೊಡ್ತಾ ಇಲ್ಲ, ಹೊರ ರಾಜ್ಯಗಳಿಗೆ ಗುತ್ತಿಗೆಯನ್ನು ಕೊಡ್ತಾ ಇದ್ದಾರೆ ಅಂತ. ಏನದು ಹೊರ ರಾಜ್ಯಗಳಿಗೆ ಗುತ್ತಿಗೆ ಅಂತ ಕೊಡುವಂಥ ವಿಚಾರಗಳು? ಅಲ್ಲ, ಎಲ್ಲ ಲೋಕಲ್ಸಿಗೆ ಅಲ್ಲಿ ಜಾಬೇ ಇಲ್ಲ. ಈ ಜಾಬಿಗೇನು ಈಗ ಎಲ್ಲ ಕಂಪನೀಸ್ ಏನು ಮಾಡ್ತಾ ಇದ್ದಾರೆ ಅಂದರೆ ಅವರು ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಮಾಡಲ್ಲ. ಸೊ ಆ ಏನು ಮ್ಯಾನ್ ಪವರ್ ಏನಿದೆ ಅದನ್ನು ಟೆಂಡರ್ ಗುತ್ತಿಗೆ ಕೊಟ್ಟು ಬಿಡ್ತಾರೆ. ಸೊ ಅವರ ಅಧಿಕಾರಿಗಳು, ಇಲ್ಲಿನ ಪ್ರಸ್ತುತವಾಗಿ ಅಧಿಕಾರಿಗಳು ಏನು ಮಾಡಿದ್ದಾರೆ, ದೇ ಹ್ಯಾವ್ ಸೀನ್ ಟು ದ್ಯಾಟ್ ಅವರ ಜನರಿಗೆ ಅವರಿಗೆ ಬೇಕಾದವರಿಗೆ ಕೊಡುವ ಹಾಗೆ ಮಾಡಿದ್ದಾರೆ. ಸೊ ಟೋಟಲಿ ಆ ಮ್ಯಾನ್ ಪವರ್ ಏನಿದೆ ಪ್ರತಿಯೊಂದಕ್ಕೂ ಅದು ಹೊರ ರಾಜ್ಯದಿಂದ, ಅವರ ಏರಿಯಾದಿಂದನೇ ಬರ್ತಾ ಇದೆ. ಸೊ ಅವರ ಫ್ಯಾಮಿಲಿಯವರೇ ಅಲ್ಲಿರುವ ಅಧಿಕಾರಿಗಳು, ಏನು ಗೌರ್ಮೆಂಟ್ ಆಫೀಸರ್ಸ್ ಇದ್ದಾರೆ ಈ ISPRL ಅವರ ಕುಟುಂಬದವರೇ, ಅವರ ಫ್ಯಾಮಿಲಿಯವರೇ ಅಲ್ಲಿ ಕೆಲಸಕ್ಕಿದ್ದಾರೆ. ಇದೊಂದು ಬಂದಿರುವಂಥ ವಿಶೇಷವಾದಂಥ ಆರೋಪ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಈ ಧ್ವನಿಯನ್ನು ಎತ್ತಬೇಕಾಗ್ತದೆ, ಹೋರಾಟವನ್ನು ಮಾಡಬೇಕಾಗ್ತದೆ. ಅವರಿಗೆ ಒಂದು ಕರಾವಳಿ ಜನರು ಹೌದು ವಿದ್ಯಾವಂತರಿದ್ದೇವೆ, ನಾವು ತುಂಬ ಸೂಕ್ಷ್ಮವಾಗಿದ್ದೇವೆ, ನಾವು ಎಲ್ಲರನ್ನು ವೆಲ್ಕಮ್ ಮಾಡ್ತೇವೆ. ಆದರೆ ನಮ್ಮ ಅಸ್ತಿತ್ವಕ್ಕೆ ಇವತ್ತು ಧಕ್ಕೆ ಬಂದರೆ
ನಾವು ಯಾವುದೇ ಮಟ್ಟಕ್ಕೂ ಹೋರಾಟ ಮಾಡಲಿಕ್ಕೆ ರೆಡಿ ಇದ್ದೇವೆ, ಯಾವುದೇ ರೀತಿಯ ಉತ್ತರವನ್ನು ಕೊಡಲಿಕ್ಕೂ ತಯಾರಿದ್ದೇವೆ ಅಂತ ಒಂದು ಮೆಸೇಜನ್ನು ಕೊಡಬೇಕು. ಮತ್ತು ಇದೇನಿದೆ ಇವತ್ತು ಒಂದು ಜೆನ್ಯೂನ್ ಆದ ಇಶ್ಯೂ ಇದೆ. ನಾನು ಇವತ್ತೇನು ಬೆಳಿಗ್ಗೆ ಪ್ರೆಸ್ ಮೀಟ್ ಮಾಡಿದ್ದೇನೆ, ಅಲ್ಲಿಂದ ಇವತ್ತು ಸಂಜೆ ತನಕ ತುಂಬ ಜನ ನನಗೆ ಕಾಲ್ ಮಾಡಿರ್ಬೋದು, ಸೋಷಿಯಲ್ ಮೀಡಿಯಾದ ಮೂಲಕ ಇರ್ಬೋದು, ಭಾಳಷ್ಟು ಸಪೋರ್ಟನ್ನು ವ್ಯಕ್ತಪಡಿಸ್ತಾರೆ. ವಿಶೇಷವಾಗಿ ಯುವಕರು ಇವತ್ತು ಅಥವಾ ಯುವಕರ ಪೇರೆಂಟ್ಸ್ ಇರ್ಬೋದು, ಅವರು ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಇವತ್ತು ಹಲವಾರು ಸಂಘಟನೆಗಳು ಕಾಲ್ ಮಾಡಿ ಹೇಳಿದ್ದಾರೆ, ನೀವು ಹೋರಾಟ ಮಾಡೋದಾದರೆ ನೀವು ಮುಂದೆ ಹೋಗಿ, ನಿಮ್ಮ ಜೊತೆ ನಾವು ಸೇರಿಕೊಳ್ಳಲಿಕ್ಕೆ ರೆಡಿ ಇದ್ದೇವೆ ಅಂತೇಳಿ ಪಕ್ಷಾತೀತವಾದಂಥ ವಿವಿಧ ಸಂಘಟನೆಗಳು ಇವತ್ತು ಬೆಂಬಲವನ್ನು ಸೂಚಿಸಿದ್ದಾರೆ. ಎಲ್ಲೋ ಒಂದು ಕಡೆ ಯುವ ಕಾಂಗ್ರೆಸ್ನ ವತಿಯಿಂದ ಆಯಿತು, ಆದರೆ ದೊಡ್ಡ ದೊಡ್ಡ ರಾಜಕೀಯ ಮುತ್ಸದ್ದಿಗಳು ಅಂತಂದರೆ ನಿಮಗಿಂತ ಹಿರಿಯರೆಲ್ಲ ಇಲ್ಲಿ ಕೈ ಜೋಡಿಸುವಂಥ ವಿಚಾರದಲ್ಲಿ ಸ್ವಲ್ಪ ಹಿಂದೇಟು ಹಾಕ್ತಾ ಇದ್ದಾರಾ ಅಂತ? ಇಲ್ಲ, ಹಿರಿಯರು, ನಮ್ಮ ಪಕ್ಷದ ಹಿರಿಯ ನಾಯಕರು ಖಂಡಿತವಾಗ್ಲೂ ಬೆಂಬಲವನ್ನು ಸೂಚಿಸ್ತಾರೆ. ಅವರ ಗಮನದಲ್ಲೂ ಈ ಇಶ್ಯೂಸ್ಗಳಿದೆ. ಖಂಡಿತವಾಗ್ಲೂ ಮುಂದಿನ ದಿವಸದಲ್ಲಿ ಅವರ ಬೆಂಬಲವನ್ನು ತಗೊಂಡು ಇವತ್ತು ಒಂದು ದೊಡ್ಡ ಮಟ್ಟದ ಹೋರಾಟಕ್ಕಂತೂ ಕೈ ಹಾಕೋದು ಖಂಡಿತ. ಮತ್ತು ಇನ್ನೊಂದು ಹೇಳಿದ್ರಿ, ಇದು ಗುಜರಾತಿನವರು ಇಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಏನೋ ಒಂದು ಕೆಲಸಗಳು ಆಗ್ತಾ ಇದೆ ಅಂದರೆ ಪ್ರತಿಯೊಬ್ಬರು ಕೂಡ ಗುಜರಾತ್ನವರು, ಕೆಲಸದವರಿಂದ ಹಿಡಿದು ಅಲ್ಲಿನ ಒಂದು ವ್ಯವಸ್ಥೆಗಳನ್ನು ನೋಡ್ಕೊಳ್ಳೋರಿಂದ ಹಿಡಿದು ಎಲ್ಲರೂ ಕೂಡ ಗುಜರಾತ್ನವರು ಅಂತ. ಹಾಗಾದರೆ ಅಲ್ಲಿ ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಪ್ರಧಾನಿ ಮೋದಿ ಅವರು ಕೂಡ ಗುಜರಾತ್, ಇಲ್ಲೂ ಕೂಡ ಗುಜರಾತ್, ಆ ವಿಷಯಗಳು ಇವತ್ತು ಜನರು ಇವತ್ತು ಪಕ್ಷಾತೀತವಾಗಿ ಬೇರೆ ಪಕ್ಷದ ಜನರು ಪರ್ಸನಲ್ ಆಗಿ ನನ್ನ ಜೊತೆ ಅದೇ ಥಾಟ್ಸ್ ಅನ್ನು ಶೇರ್ ಮಾಡಿದ್ದಾರೆ. ಇವತ್ತು ಪ್ರಧಾನಿ ಮೇಲೆ ಬಹಳಷ್ಟು ಇದಿತ್ತು, ನಾನು ಅವರನ್ನು ಟಾರ್ಗೆಟ್ ಮಾಡ್ಲಿಕ್ಕೆ ಹೋಗುದಿಲ್ಲ ಇವತ್ತು. ಆದ್ರೆ ಜನರಿಗೆ ಭರವಸೆ ಇತ್ತು, ಏನೋ ಚೇಂಜಸ್ ಬರ್ತದೆ, ನಮ್ಮವ್ರಿಗೂ ಅಭಿವೃದ್ಧಿ ಆಗುತ್ತೆ, ಉದ್ಧಾರ ಆಗ್ತೇವೆ ಅಂತ. ಆದ್ರೆ ಇವತ್ತು ಒಂದು ಪೈಪ್ಲೈನ್ ಆಗಿ ಅವರ ರಾಜ್ಯಕ್ಕೆ ಸೀಮಿತವಾಗಿ ಆಗುದಾದ್ರೆ ಖಂಡಿತವಾಗ್ಲೂ ನಾವು ಪ್ರಶ್ನೆ ಮಾಡ್ಬೇಕಲ್ವಾ. ಒಂದು ಕರೆ ಇದೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಿಮ್ಮ ಹೆಸರು ಹೇಳಿ ಸರ್, ಹೇಳಿ. ನಮಸ್ಕಾರ. ನಮಸ್ತೆ. ಇದು ಸ್ಪೆಷಲಿ ಆಗಿ ನಾನು ಎಲ್ಲಾ ವಿಧದ ನಮ್ಮ ಸೌಕರ್ಯ ಬಗ್ಗೆ ಹೇಳುದಾದ್ರೆ ನೋಡಿ, ಉಡುಪಿ, ಮಂಗಳೂರು, ಕೊಡಗು ಈ 3 ಜಿಲ್ಲೆಗಳನ್ನು ಇಂಡಿಯಾದ ಭೂಪಟದಲ್ಲಿ ಎಷ್ಟು ಕೆಳಮಟ್ಟಕ್ಕೆ ತಳ್ಳಿಕ್ಕೆ ಆಗ್ತದೆ. ಇದು ನಮ್ಮ ರಾಷ್ಟ್ರ ರಾಜಕೀಯದ ಒಂದು ದೊಡ್ಡ ಹುನ್ನಾರ ನೋಡಿ. ಇದಕ್ಕೆ ಹೇಳುದು ಮೊನ್ನೆ ಮಾಡಿದ ಬ್ಯಾಂಕಿನ ಕೆಲಸಗಳು. ಇಲ್ಲಿ ನೋಡಿ, ಬಿಹಾರದವರಿದ್ದಾರೆ, ಗುಜರಾತಿನವರಿದ್ದಾರೆ, ಎಲ್ಲಾ ರಾಷ್ಟ್ರದ ಜನರು. ನಮ್ಮ ನಿಜವಾಗಿ ಬಾಂಗ್ಲಾದೇಶದವರಿಗೆ ಕೆಲಸ ಸಿಕ್ಕಿದಷ್ಟೇ ಇಲ್ಲಿ ನಮ್ಮ ಉಡುಪಿಯವರಿಗೆ ಸಿಗ್ಲಿಲ್ಲ. ಬಾಂಗ್ಲಾದೇಶದವರು ಇದ್ದಷ್ಟೇ ಅಲ್ಲಿ ಕೆಲಸಕ್ಕೆ ನಮ್ಮ ಉಡುಪಿ ಮಂಗಳೂರಿನವರಿಲ್ಲ. ಇಲ್ಲಿ ಅಂತ ಹೇಳಿ ಅಲ್ಲ, MRPL ನಲ್ಲಿ ಕೂಡ ಹಾಗೆ. ಇದು ಯಾಕೆ ಹೀಗೆ ಆಗ್ತದೆ? ಇಲ್ಲಿಯ ಜನರು ಏನ್ ಮಾಡಿದ್ರು? ಇಲ್ಲಿಯ ಜನರದ್ದು ಒಂದಂತ ಹೇಳಿದ್ರೆ, ಒಂದು ದಿವಸ ನಿರಸನ ಮಾಡಿದ್ರು, ಒಂದು ದಿವಸ ಪ್ರತಿಭಟನೆ ಮಾಡಿದ್ರು. ಅವ್ರಿಗೆ ಗೊತ್ತುಂಟು, ಮಂಗಳೂರು, ಉಡುಪಿ ನಿರಸನ ಪ್ರಿಯರು. ಒಂದು ದಿವಸ ಮಾಡ್ತಾರೆ, ನಾವು ಸುಮ್ನೆ ನೋಡ್ತಾ ಹೋಗುವ, ಮರು ದಿವಸ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ಆದ್ದರಿಂದ ನಿರಸನ ಮಾಡುವುದಕ್ಕಿಂತ ನಿರಸನ ಮಾಡುವಾಗ ನಾವು ಹೇಳಿದ ಕೆಲಸ ಆಗ್ತದ, ಇಲ್ಲದಿದ್ರೆ ನಾವು ಅಲ್ಲಿ, ನಾನು ಹೇಳಿದೆ, ನೀವು ಹೇಳ್ಬೋದು ತೀವ್ರವಾದಿ ಅಂತ ಹೇಳಿ. ಯಾಕೆ ಅಲ್ಲಿ ಅವರನ್ನು ಕೆಲಸ ಮಾಡ್ಲಿಕ್ಕೆ ಒಳಗೆ ಬಿಡಬೇಡಿ. ಹೊರ ಇದ್ರನ್ನು ನಮ್ಮ ಊರಿನಲ್ಲಿ ಜನ ಇಲ್ವಾ? ಯಾವ ಕೆಟಗರಿಯ ಜನ ಒಳಗೆ ಹೋಗ್ತಾರೆ? ಅವರಿಗೆ ಪ್ರತಿಯಾಗಿ ಒಂದು ಜನ ಕೊಡಿ. ಈಗ ನೋಡಿ, ಹೊರ ರಾಷ್ಟ್ರಗಳಲ್ಲಿ, ಈಗ ಗಲ್ಫ್ನಲ್ಲೆಲ್ಲ ಮುಂಚೆ ನಮ್ಮ ಇಂಡಿಯಾದವ್ರದ್ದೇ ರಾಜ್ಯ ಇತ್ತು. ಈಗ ಅವರು ಕಲ್ತರು, ಒಂದು ಕಂಪನಿಯಲ್ಲಿ ಹೋಗಿ ಅವರು ಲೆಕ್ಕ ತೆಗಿತಾರೆ, ಇಲ್ಲಿ ಎಷ್ಟು ಮಂದಿ ಇದ್ದಾರೆ, ನಮ್ಮಲ್ಲಿ ಎಷ್ಟು ಮಂದಿ ಈ ಕೆಟಗರಿಯಲ್ಲಿ ಇದ್ದಾರೆ, ಅವರನ್ನೇ ಪುಷ್ ಮಾಡ್ತಾರೆ, ಇವರನ್ನು ಹೊರಗಡ್ತಾರೆ. ಅದೇ ಇಲ್ಲಿ ನಮ್ಮ ಉಡುಪಿ ಮಂಗಳೂರಿನಲ್ಲಿ ಆ ಕಂಪನಿಯ ಅರ್ಹತೆಯವರು ಗುಜರಾತ್ ನಲ್ಲಿ ಅಲ್ಲಿ ಇಲ್ಲಿ ನಮ್ಮವರು ಇದ್ದಾರೆ, ಅವರನ್ನು ಇಲ್ಲಿ ಹಾಕ್ಲಿ. ಒಟ್ಟಾರೆ ಟೋಟಲಿ ನಮ್ಮ ಉಡುಪಿ ಮಂಗಳೂರು ಕೊಡಗನ್ನು ಆದಷ್ಟು ದೂರ ತಳ್ಳುವಂತದ್ದು. ಅವರಿಗೆ ಗೊತ್ತುಂಟು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಉಡುಪಿ ಮಂಗಳೂರಿನ ಹೆಸರು ಇಂಡಿಯಾದಿಂದ ಹೊರಗೆ ಇದೆ. ಅದರ ತಲೆ ಮೇಲೆ ಕಾಲಿಟ್ಟು ಕೆಳಗೆ ತೊಳಿಬೇಕಂತೇಳಿ ಇಲ್ಲಿಯ ಎಲ್ಲಾ ಬ್ಯಾಂಕ್ಗಳು ಗುಜರಾತಿನ ಹೆಸರಿನಲ್ಲಿ ನಡೀತಾ ಉಂಟು, ಬರೋಡದ ಹೆಸರಿನಲ್ಲಿ ನಡೀತಾ ಉಂಟು. ಎಂತ ಇದು? ಯಾಕೆ ನಮ್ಮ ಇಲ್ಲಿ ರಾಜ್ಯಕ್ಕೆ, ನಮ್ಮಲ್ಲಿ ನಿಜವಾಗಿ ಯಾವೇ ಪಕ್ಷದವರಾಗ್ಲಿ ಅದಕ್ಕೆ ಸರಿಯಾಗಿ ನಮ್ಗೆ ಕೆಲವರು MP ಗಳು ಸಿಕ್ಕಿದ್ರು, ಕೆಲವು ರಾಜ್ಯಸಭಾ ಮೆಂಬರ್ಗಳು ಸಿಕ್ಕಿದ್ರು. ಅವರು ಬರೇ ಎಮ್ಮೆ ಆಗಿ ತಿರುಗೋದಕ್ಕೆ ಮಾತ್ರ ಗೊತ್ತು. ನಮ್ಮ ರಾಜ್ಯಕ್ಕೆ ಆಗುವ ಕಷ್ಟ ನಷ್ಟಗಳ ಬಗ್ಗೆ ಒಂದೇ ಜನ ಮಾತಾಡುದಿಲ್ಲ. ಇದು ನಮ್ಮ ದುರ್ಭಾಗ್ಯ. ಅವರಿಗೆ ಗೊತ್ತುಂಟು, ಅಲ್ಲಿ ಇರುವ MP MLA ಎಲ್ಲ ನಾವು ಹೇಳಿದಾಗೆ ಅವರ ರಾಜಕೀಯ ಭರವಸೆಗಾಲಿ ಅವರು ಬದುಕ್ತಾರೆ, ಜನರ ಭರವಸೆಯಲ್ಲಿ ಅವರು ಬದುಕುದಿಲ್ಲ. ಇದೇ ಇರುವುದು. ಇದಕ್ಕೆ ಕಾರಣ ಏನು ಗೊತ್ತಾ? ಎಲೆಕ್ಷನ್ ಬರುವಾಗ ಹೈಕಮಾಂಡ್ ನಲ್ಲಿ ಯಾರು ಹೇಳಿದ್ರು, ಅವನಿಗೆ ಉಡುಪಿಯ ಬಗ್ಗೆ ಗೊತ್ತುಂಟಾ, ಅವನು ಉಡುಪಿಯನ್ನು ತಿಳಿದಿದ್ದಾನ? ಇಲ್ಲ. ನೀನಿಲ್ಲ ಮಾರಾಯ, ಜನರು ಸಪೋರ್ಟ್ ಮಾಡ್ತಾರೆ ನಿಮ್ಗೆ, ಕಾರ್ಯಕರ್ತರು ಮೂರ್ಖರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಅದನ್ನು ಅವರನ್ನೇ ನಂಬ್ತಾರೆ.
ಇಲ್ಲೇ ಜನರನ್ನು ನಿಮ್ಗೆ ಏನ್ ಬೇಕಂತ ಅವ್ರಿಗೆ ಗೊತ್ತಿಲ್ಲ. ಆ ರೀತಿಯ ಒಡಂಬಡಿಕೆ ಹೋಗದೆ ಇದ್ರೆ ನಾವು ಸುಮ್ನೆ ಈ ರೀತಿ ಎಲ್ಲ ಮಾತಾಡಿ ಪ್ರಯೋಜನ ಇಲ್ಲ. ಏನಾದ್ರೂ ಒಂದು ಮದ್ದು ಮಾಡ್ಲೇಬೇಕು. ಎಸ್ ಧನ್ಯವಾದಗಳು ಸರ್ ಸ್ಪಂದನ ಜೊತೆ ಮಾತಾಡೋದಕ್ಕೆ. ಎಸ್ ಈಗಾಗಲೇ ಅವ್ರು ಹೇಳಿದ್ರು ಎಲ್ಲೂ ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥ ಒಂದು ಕ್ಷೇತ್ರದ ಬಗ್ಗೆ ವಿಚಾರವೇ ಕರೆಕ್ಟಾಗಿ ಗೊತ್ತಿಲ್ಲದೆ ಇರ್ತಕ್ಕಂಥ ರಾಜಕಾರಣಿಗಳನ್ನೆಲ್ಲ ತಂದು ನಿಲ್ಲಿಸ್ತಾರೆ, ಅವರಿಗೆ ಒಂದು ಅವಕಾಶಗಳನ್ನು ಕೂಡ ಕೊಡ್ತಾರೆ. ಅದೇ ಎಲ್ಲೋ ಒಂದು ಕಡೆಗಳಲ್ಲಿ ಜನರಿಗೆ ಈ ರೀತಿಯಾದಂಥ ಒಂದು ಮಾನ್ಯತೆಗಳು ಅವಕಾಶಗಳು ಸಿಗದೆ ಇರ್ತಕ್ಕಂಥದ್ದು, ಜನರನ್ನು ಎಷ್ಟು ತುಳಿಬೇಕೋ ಅಷ್ಟು ತುಳಿಯೋದಕ್ಕೆ ರಾಜಕಾರಣಿಗಳೇ ಕಾರಣವಾ ಹಾಗಾದರೆ ಅಂತಕ್ಕಂಥ ಪ್ರಶ್ನೆ. ಇವತ್ತು ಏನಾಗಿದೆ ಅಂದರೆ ಜನರು ಎಚ್ಚೆತ್ಕೊಂಡಿದ್ದಾರೆ. ಇವತ್ತು ಏನು ಕಾಲ್ಸ್ ಬರ್ತಿದೆ, ಜನರೇನೋ ಒಪಿನಿಯನ್ಸ್ ಬರ್ತಿದೆ, ಇಲ್ಲಿ ತನಕ ಸುಮ್ಮನೆ ಇದ್ರು. ಆದರೆ ಇವತ್ತು ಜನರು ಎಚ್ಚೆತ್ಕೊಂಡಿದ್ದಾರೆ. ಇವತ್ತು ಅವರು ದೇ ವಾಂಟ್ ಚೇಂಜ್ ಮತ್ತು ರಿಸಲ್ಟ್ಸ್ ಬೇಕು. ಇವತ್ತಿನ ಯೂತ್ ಏನಿದೆ, ಎಸ್ಪೆಷಲಿ ಯೂತ್ ಏನಿದೆ, ಅವರು ನಿಮ್ಮ ಭರವಸೆಗಳು 10 ವರ್ಷದ ಪ್ಲ್ಯಾನ್ 25 ವರ್ಷದ ಪ್ಲ್ಯಾನಿಗೆಲ್ಲ ಕಾಯೋದಿಲ್ಲ. ಇಮಿಡಿಯೇಟ್ ರಿಸಲ್ಟ್ಸ್ ಬೇಕು. ಆಗುತ್ತಾ ಇಲ್ವಾ, ಇದು ಚೇಂಜ್ ಆಗುತ್ತೆ ಇಲ್ವಾ, ಕೆಲಸ ಆಗುತ್ತೆ ಇಲ್ವಾ, ನಮಗೆ ನ್ಯಾಯ ಸಿಗುತ್ತಾ ಇಲ್ವಾ. ಸೊ ಅಂಥ ಒಂದು ಥಿಂಕಿಂಗಲ್ಲಿ ಇರುವಂಥ ಯೂತ್ಸ್ ಇವತ್ತು. ಸೊ ಆದ್ದರಿಂದ ಈ ಏನು ಸಿಸ್ಟಮ್ ಇದೆ, ಏನು ಥಿಂಕಿಂಗ್ ಇದೆ, ಅವ್ರು ಹೇಳಿದ ಯಾವ ವಿಚಾರದಲ್ಲಿ ಈಗ ಹೇಳಿದ್ದಾರೆ ಜನರಿಗೆ ಗೊತ್ತಾಗಿರ್ಬೋದು, ಏನು ಪೊಲಿಟಿಕಲ್ ಪಾರ್ಟೀಸ್ ಬಗ್ಗೆ ಮಾತಾಡಿದ್ದಾರೆ. ಸೊ ನಮಗೆ ನಮ್ಮ ನಾಯಕರು ಯಾರೇ ಆರಿಸಿ ಬರಲಿ, ಅವರು ಸ್ಥಳೀಯರೇ ಬೇಕು, ನಮ್ಮ ಬಗ್ಗೆ ಗೊತ್ತಿದ್ದವರು ಬೇಕು, ನಮ್ಮ ಕಷ್ಟ ಸುಖಗಳನ್ನು ಅರಿತವರೇ ಬೇಕು. ಸೊ ಮುಂದಿನ ದಿವಸದಲ್ಲಿ ಅಂಥ ಒಂದು ದೊಡ್ಡದಾದಂಥ ಬದಲಾವಣೆ ಖಂಡಿತವಾಗಲಿ ಬರುತ್ತದೆ. ಆದ್ದರಿಂದ ಈ ಹೋರಾಟವೂ ಅಷ್ಟೇ. ಸೊ ಇದಕ್ಕೆ ಬೆಂಬಲ ಸಿಗುತ್ತೆ, ನಾವು ಈ ಹೋರಾಟ ಮಾಡ್ತೇವೆ. ಇವತ್ತು ಏನು ಇಷ್ಟು ಜಾಬ್ ಆಪರ್ಚುನಿಟೀಸ್ ಇದೆ, ಇದಕ್ಕೆ ಲೋಕಲ್ಸಿಗೆ ಸಿಗಲೇಬೇಕು. ಈಗಷ್ಟೇ ಒಂದು ಮೆಸೇಜ್ ಮಾಡಿದರು ನನಗೆ, ಏನಂದರೆ MRPLಲ್ಲೂ ಮೊನ್ನೆ ಒಂದು 385 ಜಾಬ್ಸ್ ಇವತ್ತು ಅವರು ರಿಕ್ರೂಟ್ ಮಾಡಿದ್ದಾರೆ. ಈವನ್ ಬೆರಳೆಣಿಕೆಯಷ್ಟು 1-2 ಜನರಿಗೂ ಲೋಕಲ್ನವ್ರಿಗೆ ಕೊಡಲಿಲ್ಲ. ಕರಾವಳಿ ಕರ್ನಾಟಕದವರಿಗೆ ಯಾರಿಗೂ ಜಾಬ್ ಸಿಗಲಿಲ್ಲ. ಸೊ ನಾವು ಇದಕ್ಕೊಂದು ಏನು ಸಮಿತಿಯನ್ನು ಮಾಡಬೇಕು. ಲೋಕಲ್ ಏನು ಲೀಡರ್ಸ್ ಇದ್ದಾರೆ, MLAs ಇದ್ದಾರೆ, MPs ಇದ್ದಾರೆ, ಅಥವಾ ನಮ್ಮ ನಾಯಕರು ಯಾರಿದ್ದಾರೆ, ಅವ್ರದ್ದು ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡಿ ಮುಂದಿನ ದಿವಸದಲ್ಲಿ ಖಂಡಿತವಾಗಲಿ ಇದರ ಬಗ್ಗೆ ಪಾಲಿಸಿ ಆಗಲೇಬೇಕು. ಒಂದು ಸ್ಟ್ರಾಂಗ್ ಆದ ಒಂದು ಪಾಲಿಸಿ ಆಗಬೇಕು. ಯಾಕಂದರೆ ನಾವು ಈ ಪರಿಸರದಲ್ಲಿ ಪ್ರತಿಯೊಂದಕ್ಕೂ ನಾವು ಕೊಡ್ತಿದ್ದೇವೆ. ಇವತ್ತು ದಿನ ಬೆಳೀತಾ ಹೋಗ್ತಿದೆ, ಬೃಹತ್ ಕಾರ್ಖಾನೆಗಳು ಬರ್ತಾ ಇದೆ. ಈ ಕಾಪು ಕ್ಷೇತ್ರ ಉಡುಪಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ 2-3 ಕಂಪನಿಗಳಿದೆ. ಈಗ ಅದಾನಿ ಅವರು ಎಕ್ಸ್ಪಾನ್ಷನ್ಗೆ ಹೋಗ್ತಿದ್ದಾರೆ. ಇವತ್ತು ಪಾದೂರು ಎಕ್ಸ್ಪಾನ್ಷನ್ ಆಗ್ತಿದೆ. ಇವತ್ತು ಬೆಳಪುವಿನಲ್ಲಿ ಕೈಗಾರಿಕಾ ವಲಯ ಆಗಿದೆ, ನಂದಿಕೂರಿನಲ್ಲಿ ಕೈಗಾರಿಕಾ ವಲಯ ಆಗಿದೆ. ಸೊ ಇಟ್ ಈಸ್ ಟೋಟಲಿ ಅಲ್ಲಿ ಇಂಡಸ್ಟ್ರೀಸ್ ಇದೆ. ಸೊ ಇಲ್ಲಿಗೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಕೇಂದ್ರ ಸರ್ಕಾರವಿರೋದು ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಪಾಲಿಸಿ ಮಾಡುವಂಥ ಒಂದು ಪ್ರಯತ್ನವೂ ಇಂಥ ಹೋರಾಟಗಳು ನಡೆದರೆ, ಇದಕ್ಕೆ ಬೆಂಬಲ ಸಿಕ್ಕಿದರೆ ಇವತ್ತು ಅಂಥ ಪಾಲಿಸಿಗಳು ಖಂಡಿತವಾಗ್ಲೂ ಆಗ್ತದೆ. ಜನರ ಬೆಂಬಲ ಸಿಕ್ಕಿದರೆ ಇವತ್ತು ಆಗಿದೆ. ಇವತ್ತು ಇಶ್ಯೂಸನ್ನು ನಾವು ಇದನ್ನು ಇಶ್ಯೂಸ್ ಮಾಡಬೇಕು, ಜನರ ಇಶ್ಯೂಸನ್ನು ನಾವು ಪೊಲಿಟಿಕಲ್ ಇಶ್ಯೂಸ್ ಮಾಡಬೇಕು. ಆದರೆ ನಮ್ಮನ್ನು ಇವತ್ತು ಬೇರೆ ಧಾರ್ಮಿಕತೆ ಇರ್ಬೋದು, ಭಾವುಕವಾದಂಥ ಬೇರೆ ಇಶ್ಯೂಸಲ್ಲಿ ನಮ್ಮ ಜನರ ಪೊಲಿಟಿಷಿಯನ್ಸ್ ನಮ್ಮನ್ನು ಡೈವರ್ಟ್ ಮಾಡ್ತಿದ್ದಾರೆ. ಸೊ ಅಂಥ ಕೆಲಸ ಆಗಬಾರ್ದು. ಇವತ್ತು ಜನರಿಗೆ ಏನು ಆಗಬೇಕು, ಆ ಇಶ್ಯೂಸ್ ಮೇಲೆ ನಾವು ಹೋದರೆ ಖಂಡಿತವಾಗ್ಲೂ ನಮಗೆ ಡೆವಲಪ್ಮೆಂಟ್ ಆಗ್ತದೆ, ನಮ್ಮ ಜನರಿಗೆ ಒಳ್ಳೆಯದಾಗ್ತದೆ. ಎಸ್, ಕೊನೆಯದಾಗಿ ಈ ಒಂದು ವಿಚಾರದ ಬಗ್ಗೆ ಏನು ಹೇಳ್ತೀರಿ ಅಂತಂದರೆ, ಈ ಒಂದು ಯೋಜನೆಗಳಾಗಿರ್ಬೋದು ಅಥವಾ ಸ್ಥಳೀಯರಿಗೆ ವಿಷಯ ಏನು ಸಿಗ್ತಾ ಇಲ್ಲ ಅಂದರೆ ಯಾವುದೇ ರೀತಿಯಾದಂಥ ಸವಲತ್ತುಗಳು ಸರಿಯಾಗಿ ಸಿಗ್ತಾ ಇಲ್ಲ, ಕೆಲಸಗಳಾಗಿರ್ಬೋದು, ಮತ್ತು ಇನ್ಯಾವುದೇ ರೀತಿಯಲ್ಲೂ ಕೂಡ ಹೆಲ್ಪ್ ಮಾಡ್ತಾ ಇಲ್ಲ ಅಂದರೆ ಇಲ್ಲಿನ ಒಂದು ಯೋಜನೆಗಳು ಅಂತ. ಹಾಗಾದರೆ ಕೊನೆಯದಾಗಿ ಏನು ಹೇಳ್ತೀರಿ? ಮತ್ತು ನೀವೊಂದು ಉಗ್ರ ಹೋರಾಟವನ್ನು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೀರಿ, ಅದರ ಕುರಿತಾಗಿ ಕೂಡ ಏನು ಹೇಳ್ತೀರಿ? ಇವತ್ತು ಯುವ ಕಾಂಗ್ರೆಸ್ಸಿಂದ ಏನಂದರೆ ಸ್ಪಷ್ಟವಾಗಿ ಹೇಳೋದೇನೆಂದರೆ, ಇವತ್ತು ಏನು ಅಲ್ಲಿ ಏನು ವ್ಯವಹಾರಗಳಾಗಿದೆ, ಆಗ ಕಾಂಟ್ರಾಕ್ಟ್ಸ್ಗಳಾಗಿರ್ಬೋದು ಅಥವಾ ಏನು O&Mಗಳು ನಡೀತಿದೆ, ಅಲ್ಲಿ ಏನು ಭ್ರಷ್ಟಾಚಾರ ಆಗಿದೆ ಅಥವಾ ಏನೋ ತನ್ನ ಜನರಿಗೆ ಸ್ವಜನ ಪಕ್ಷಪಾತ ಆಗಿದೆ ಅಲ್ಲಿ ಅಧಿಕಾರಿಗಳಿಂದ, ಅದರ ಬಗ್ಗೆ ತನಿಖೆ ಆಗಬೇಕು. ಕೇಂದ್ರ ಸರ್ಕಾರದಿಂದ ಅದರ ಬಗ್ಗೆ ತನಿಖೆ ಆಗಬೇಕು. ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಸಿಗಬೇಕು. ಹಾಗೂ ಇದು 2 ಬೇಡಿಕೆಗಳು ಈಡೇರಲಿಲ್ಲ. ಮತ್ತು 3ನೇದು ಅಲ್ಲಿಂದ ಏನು ಸೆಂಟ್ರಲ್ ಗೌರ್ಮೆಂಟ್ನ ಏನು ಒಡಂಬಡಿಕೆ ಆಗಿದೆ ಆ್ಯಡ್ನಾಕ್ ಎಂಬ ಕಂಪನಿ ಜೊತೆ, ಅವರದ್ದು CSR ಇವತ್ತು ಪ್ರತಿ ಗ್ರಾಮಗಳಿಗೆ, ಉಡುಪಿ ಜಿಲ್ಲೆಯ ಗ್ರಾಮಗಳಿಗೆ CSR ಫಂಡನ್ನು ಅವರು ವಿನಿಯೋಗಿಸಬೇಕು. ಸೊ ಈ 3 ಬೇಡಿಕೆಗಳಿಗೆ ಅವರು ಸ್ಪಂದಿಸದಿದ್ದಲ್ಲಿ ಇದರ ಬಗ್ಗೆ ಹೋರಾಟ ಮತ್ತು ಸೆಕೆಂಡ್ ಸ್ಟೇಜಿದ್ದು ಏನಿದೆ, ಯಾವುದೇ ಕಾರಣಕ್ಕೂ ಸೆಕೆಂಡ್ ಸ್ಟೇಜ್ನ ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ನಾವಂತೂ ಅವಕಾಶ ಕೊಡೋದಿಲ್ಲ. ಎಸ್, ಧನ್ಯವಾದಗಳು ಸರ್. ಇಷ್ಟೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಜನರ ಒಂದು ಸಮಸ್ಯೆಗಳನ್ನು ತೆರೆದಿಟ್ಟಿದ್ದಕ್ಕಾಗಿ ಧನ್ಯವಾದಗಳು. ತಮಗೂ ಧನ್ಯವಾದಗಳು. ಎಸ್ ವೀಕ್ಷಕರೇ, ನೀವೇ ನೋಡಿದ ಹಾಗೆ ಪಾದೂರಿನಲ್ಲಿ ಈ ಒಂದು ವಿಚಾರ ಎಷ್ಟು ಮಟ್ಟಿಗೆ
ಮುನ್ನೆಲೆಗೆ ಬಂದಿದೆ ಅಂತ ನೋಡ್ತಾ ಹೋದರೆ ಈ ಒಂದು ಯೋಜನೆಗಳು ಮುನ್ನೆಲೆಗೆ ಬಂದಿದೆ, ಭ್ರಷ್ಟಾಚಾರಗಳಾಗಿದೆಯಾ, ಅವ್ಯವಹಾರಗಳಾಗಿದೆಯಾ, ಅಥವಾ ಜನರಿಗೆ ಅಲ್ಲಿ ಕೆಲಸಗಳು ಸಿಗದೇ ಇರುವ ನಿಟ್ಟಿನಲ್ಲಿ ಅವರ ಮಲತಾಯಿ ಧೋರಣೆಗಳನ್ನು ಏನಾದರೂ ಮಾಡ್ತಾ ಇದ್ದಾರಾ? ಇದೆಲ್ಲದರ ಕುರಿತಾಗಿ ಇಷ್ಟೊತ್ತು ಚರ್ಚೆಗಳಾಗಿದೆ. ಮತ್ತು ಇನ್ನೊಂದು 2ನೇ ಘಟಕಕ್ಕೆ ಕೂಡ ಈ ಒಂದು ಚಾಲನೆ ಕೊಡೋದಕ್ಕೆ ನಿರ್ಧರಿಸಿದ್ದಾರೆ. ಇದರಲ್ಲಿ ಪರಿಹಾರಗಳು ಹೇಗೆ ಸಿಗುತ್ತೆ ಸಾರ್ವಜನಿಕರಿಗೆ, ಅದರಲ್ಲೂ ಕೂಡ ಅವರಿಗೆ ಸಿಗೋದಿಲ್ವಾ? ಮುಂದಿನ ದಿನಗಳಲ್ಲಿ 2ನೇ ಘಟಕ ನಿರ್ಮಾಣ ಆಗುತ್ತಾ? ಇದೆಲ್ಲ ಒಂದು ಪ್ರಶ್ನೆಗಳಿಗೆ ಮುನ್ನಡೆಯನ್ನು ಹಾಕ್ತಾ, ಮತ್ತು ಅದೇ ರೀತಿಯಲ್ಲಿ ಸಾರ್ವಜನಿಕರು ಇದೆಲ್ಲದರ ವಿಚಾರವಾಗಿ ತಮಗೆ ಯಾವ ರೀತಿ ಸಮಸ್ಯೆಗಳಾಗಿದೆ ಅಂತಕ್ಕಂಥ ವಿಚಾರವಾಗಿ ಎಚ್ಚೆತ್ತುಕೊಳ್ಬೇಕು, ಮತ್ತು ಯಾರಿಂದ ಸಮಸ್ಯೆಗಳಾಗಿದೆ ಅಂತಕ್ಕಂಥ ವಿಚಾರವಾಗಿ ಕೂಡ ಎಚ್ಚೆತ್ತುಕೊಳ್ಬೇಕು. ಮತ್ತು ಈ ಜನರ ಸಮಸ್ಯೆಗಳು ಮುನ್ನೆಲೆಗೆ ಬಂದಾಗ ಮಾತ್ರ ಇಲ್ಲೊಂದು ಕಡೆಗಳಲ್ಲಿ ಪೊಲಿಟಿಷಿಯನ್ಸ್ ಏನಿದ್ದಾರೆ, ರಾಜಕಾರಣಿಗಳೇನಿದ್ದಾರೆ, ಜನರ ಸಮಸ್ಯೆಯನ್ನು ಬಗೆಹರಿಸಿದಾಗ ಮಾತ್ರ ಭಾರತ ಅಭಿವೃದ್ಧಿ ಪಥದತ್ತ ಸಾಗೋದಕ್ಕೆ ಸಾಧ್ಯ ಅಂತಕ್ಕಂಥ ಮಾತುಗಳನ್ನು ಕೂಡ ನೀವೀಗ ನೋಡಿದ್ದೀರಿ. ಇದೇ ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.